ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮತ್ತೆ ಯಾರು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡಿದ್ರೆ ದಯವಿಟ್ಟು ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ನಾವು ಬಿಡ್ತಕ್ಕಂಥ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಬೇಗ ರೀಚ್ ಆಗಬೇಕು ಅಂತಂದ್ರೆ ದಯವಿಟ್ಟು ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳೋದಕ್ಕೆ ಇಷ್ಟ ಏನಪ್ಪಾ ಅಂತಂದ್ರೆ, ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದು. ಯಾಕಂದ್ರೆ ಈಗ ನಮಗೆ ನೆಟ್ ಎಕ್ಸಾಮ್ಗೆ, ಕೆಸೆಟ್ ಎಕ್ಸಾಮ್ಗೆ, ಟೆಟ್ ಎಕ್ಸಾಮ್ಗೆ ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಂದು ಟಾಪಿಕ್ ಇದಾಗಿದೆ ಸ್ನೇಹಿತರೆ. ಈ ಈ ಒಂದು ಕ್ಲಾಸು ಎರಡನೇ ಕ್ಲಾಸ್ ಆಗಿರುತ್ತೆ. ಇದರ ಒಂದು ಮೊದಲನೇ ಕ್ಲಾಸ್ ಕೂಡ ನಾನು ಆಲ್ರೆಡಿ ಮಾಡಿದ್ದೀನಿ, ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, ದಯವಿಟ್ಟು ತಾವು ಹೋಗಿ ವೀಕ್ಷಣೆ ಮಾಡ್ಬೋದಾಗುತ್ತೆ ಸ್ನೇಹಿತರೆ. ಮತ್ತೆ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡಿದ್ದೆ ರಿಫ್ಲೆಕ್ಟಿವ್ ಲೆವೆಲ್ ಬಗ್ಗೆ. ಸೊ ರಿಫ್ಲೆಕ್ಟಿವ್ ಲೆವೆಲ್ ಅಂತಂದ್ರೆ ಇದು ಒಂದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ಒಬ್ಬ ಸ್ಟೂಡೆಂಟ್ಗೆ. ಮತ್ತೆ ಹೈಯರ್ ಕ್ಲಾಸಸ್ ಸ್ಟೂಡೆಂಟ್ಸ್ಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ತಾನೆ ಅಲ್ಲಿ ತುಂಬಾ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇರ್ತಾನೆ. ಅದ್ರ ಬಗ್ಗೆ ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅಲ್ಲಿ ನೋಡಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಈ ಒಂದು ಕ್ಲಾಸಲ್ಲಿ ನಾವು ಚರ್ಚೆ ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಮೆರಿಟ್ಸ್ ಆಫ್ ರಿಫ್ಲೆಕ್ಟಿವ್ ಲೆವೆಲ್. ನೋಡಿ, ರಿಫ್ಲೆಕ್ಟಿವ್ ಲೆವೆಲ್ನ ಒಂದು ಅಡ್ವಾಂಟೇಜಸ್ ಏನಾಗುತ್ತೆ ಅಂತಂದ್ರೆ, ದಿಸ್ ಈಸ್ ನಾಟ್ ಎ ಸ್ಟೂಡೆಂಟ್ ಆರ್ ಟೀಚರ್ ಸೆಂಟರ್ಡ್, ದಿಸ್ ಈಸ್ ಎ ಲರ್ನರ್ ಸೆಂಟರ್. ಇಲ್ಲಿ ಇದು ಟೀಚರ್ ಸೆಂಟರ್ ಆಗಿರೋದಿಲ್ಲ, ಇದು ಇಲ್ಲಿ ಏನಿದ್ರು ಲರ್ನರ್ ಸೆಂಟರ್. ಅಂದ್ರೆ ವಿದ್ಯಾರ್ಥಿಯೇ ಸ್ವತಃ ತನ್ನ ಪ್ರಯತ್ನವನ್ನ ತಾನೇ ಮಾಡಿ ಕಲಿಯೋದಕ್ಕೆ ಮುಂದಾಗ್ತಾನೆ ಸ್ನೇಹಿತರೆ. ಸೊ ಅದಕ್ಕೆ ಇಲ್ಲಿ ನಾವು ಹೇಳ್ತೀವಿ ಇಟ್ ಈಸ್ ಎ ಒನ್ ಆಫ್ ದ ಲರ್ನರ್ ಸೆಂಟರ್ಡ್ ಅಂತ ಹೇಳಿ. ಓಕೆನಾ? ವಿದ್ಯಾರ್ಥಿನೇ ಇಲ್ಲಿ ತುಂಬಾ ಕಷ್ಟಪಟ್ಟು ಅವನು ಕಲಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ, ಮತ್ತೆ ಅವನೇ ತುಂಬಾ ಯೋಚನೆ ಮಾಡೋದಕ್ಕೆ ಕೂಡ ಪ್ರಾರಂಭ ಮಾಡ್ತಾ ಇರ್ತಾನೆ. ಮತ್ತೆ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, there is an interaction between teacher and also the student, because ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಒಬ್ಬ ಟೀಚರ್ನ ಮತ್ತೆ ಸ್ಟೂಡೆಂಟ್ ನ ಮಧ್ಯೆ ತುಂಬಾ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿರಬೇಕು. ಅವರಿಬ್ಬರು ನಡುವೆ ಇಂಟರಾಕ್ಷನ್ ಇರಬೇಕು ಸ್ನೇಹಿತರೆ. ಓಕೆ, ಪರಸ್ಪರ ಸಂಬಂಧ ಕೂಡ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಅವರ ಇಬ್ಬರ ನಡುವೆ ಇಂಟರಾಕ್ಷನ್ ನಡಿಬೇಕು ಸ್ನೇಹಿತರೆ. ಇವರು ಕ್ವಶನ್ಸ್ ಕೇಳಬೇಕಾಗತ್ತೆ, ಅವರು ಕ್ವಶನ್ಸ್ ಕೇಳಬೇಕಾಗತ್ತೆ. ಇವರು ಡೌಟ್ಸ್ ಟೀಚರ್ ಡೌಟ್ಸ್ ಸಾಲ್ವ್ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚು ಡೌಟ್ ಇದ್ರೆ ಅವರು ಕೇಳಬೇಕಾಗತ್ತೆ. ಈ ಎರಡೂ ಸಂಬಂಧಗಳು ತುಂಬಾ ಸ್ಟ್ರಾಂಗ್ ಆಗಿ ಇಂಟರಾಕ್ಷನ್ ತುಂಬಾ ಚೆನ್ನಾಗಿರ್ಬೇಕು. ಇಬ್ರು ಮಾತನಾಡಬೇಕಾಗತ್ತೆ. ಕಮ್ಯುನಿಕೇಶನ್ ಬಿಟ್ವೀನ್ ದ ಟೂ ಪರ್ಸನ್ಸ್ ಶುಡ್ ಬಿ ವೆರಿ ಎಫೆಕ್ಟಿವ್. ಮತ್ತೆ ಥರ್ಡ್ ಪಾಯಿಂಟ್, ಇಟ್ ಈಸ್ ಎ ರಿಲೇಟೆಡ್ ಟು ಓನ್ಲಿ ಹೈಯರ್ ಕ್ಲಾಸಸ್ ಸ್ಟೂಡೆಂಟ್ಸ್. ಹೈಯರ್ ಕ್ಲಾಸ್ ಅಂತಂದ್ರೆ ಹೈಸ್ಕೂಲ್ ಲೆವೆಲ್, PU ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಂತವ್ರಿಗೆ ಈ ಒಂದು ಲೆವೆಲ್ ತುಂಬಾ ಅಪ್ರಾಪ್ರಿಯೇಟ್ ಆಗುತ್ತೆ, ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಒಂದು ಸ್ಟೂಡೆಂಟ್ಸ್ ಗಳಲ್ಲಿ ನಾವು ರಿಫ್ಲೆಕ್ಟಿವ್ ಲೆವೆಲ್ ಟೀಚಿಂಗ್ ನ ನೋಡ್ಬೋದು ಸ್ನೇಹಿತರೆ. ಮತ್ತೆ ಅಟ್ ದಿಸ್ ಲೆವೆಲ್, ಫೋರ್ತ್ ಪಾಯಿಂಟ್, ಅಟ್ ದಿಸ್ ಲೆವೆಲ್ ಟೀಚಿಂಗ್ ಇಸ್ ಹೈಲಿ ಥಾಟ್ಫುಲ್ ಅಂಡ್ ಯೂಸ್ಫುಲ್ ದ್ಯಾನ್ ಮೆಮೊರಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಅಂತಂದ್ರೆ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಇದೆಯಲ್ಲ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಇವೆರಡಕ್ಕಿಂತ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಟೀಚಿಂಗ್ ಮೆಥಡ್ ಯಾವ್ದಪ್ಪ, ಒಂದು ಲೆವೆಲ್ ಆಫ್ ಟೀಚಿಂಗ್ ಯಾವ್ದು ಅಂತಂದ್ರೆ ರಿಫ್ಲೆಕ್ಟಿವ್ ಟೀಚಿಂಗ್. ಹೈಯರ್ ಕ್ಲಾಸ್ ಸ್ಟೂಡೆಂಟ್ಸ್ ಎಸ್ಪೆಷಲಿ, ಅವರು ಹೈಯರ್ ಕ್ಲಾಸ್ ಸ್ಟೂಡೆಂಟ್ಸ್ ಅವರದೇ ಒಂದು ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಪ್ರಾರಂಭ ಮಾಡಿರ್ತಾರಾಗ, ಮತ್ತೆ ಅವರು ಧೈರ್ಯವಾಗಿ ನಿಂತ್ಕೊಂಡು ಡೌಟ್ಸ್ ಕೇಳೋದಕ್ಕೆ ಪ್ರಾರಂಭ ಮಾಡಿರ್ತಾರೆ. ನಾವ್ ಹೇಳತಕ್ಕಂಥ ಪ್ರತಿಯೊಂದು ಕ್ವಶನ್ ಅವರು ಯೋಚನೆ ಮಾಡಿ, ಪ್ರತಿಯೊಂದು ಥಾಟ್ಸ್ ನ ಟೀಚರ್ ಕೊಡ್ತಕ್ಕಂಥ ಥಾಟ್ಸ್ ನ ಅವರು ಯೋಚನೆ ಮಾಡಿ ಮೈಂಡ್ಗೆ ತಗೊಂಡು ಅವ್ರಿಗೇನಾದ್ರು ಅರ್ಥ ಆಗದಿದ್ರೆ ಅವರು ಕ್ವಶನ್ಸ್ ಕೇಳೋ ಒಂದು ಪಾಸಿಬಿಲಿಟೀಸ್ ತುಂಬಾ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಮತ್ತೆ ಡಿಸ್ಅಡ್ವಾಂಟೇಜ್ ನೋಡೋಣ. ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ದಿ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್? ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ಸ್ಮಾಲ್ ಚಿಲ್ಡ್ರನ್ಸ್ ಅಲ್ವಾ? ಎಸ್, ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ಸ್ಮಾಲ್ ಚಿಲ್ಡ್ರನ್, ಸ್ಮಾಲ್ ಕಿಡ್ಸ್, UKG, PKG, ಪ್ರೈಮರಿ ಕ್ಲಾಸ್ ಸ್ಟೂಡೆಂಟ್ಸ್ಗಳಿಗೆಲ್ಲನೂ ಇದು ಯೂಸ್ಫುಲ್ ಆಗೋದಿಲ್ಲ. ಯಾಕಂತಂದ್ರೆ ಇಟ್ ಈಸ್ ಓನ್ಲಿ ಫಾರ್ ದ ಹೈಯರ್ ಕ್ಲಾಸಸ್. ಯಾಕಂತಂದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಪ್ರತಿಯೊಂದು ಥಾಟ್ಸ್ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ. ಈ ಒಂದು ಲೆವೆಲ್ ಅಲ್ಲಿ ಅವ್ರ ಥಾಟ್ ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ಅವ್ರು ಮಾತನಾಡೋದಕ್ಕೆ, ತುಂಬಾ ಹೈ ಲೆವೆಲ್ ಆಗಿ ಥಿಂಕ್ ಮಾಡೋದಕ್ಕೆ ಪ್ರಾರಂಭ ಮಾಡಿರ್ತಾರೆ. ಸೊ ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ಸ್ಮಾಲ್ ಚಿಲ್ಡ್ರನ್ಸ್. ನೋಡಿ, ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಏನಂದ್ರೆ, ಇಟ್ ಈಸ್ ಓನ್ಲಿ ಮೆಂಟಲಿ ಮೆಚೂರ್ಡ್ ಚಿಲ್ಡ್ರನ್ಸ್. ಅಂದ್ರೆ ಯಾರು ಮಾನಸಿಕವಾಗಿ ತುಂಬಾ ಅಭಿವೃದ್ಧಿ ಆಗಿರ್ತಾರೆ, ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ ಅಂತವ್ರಿಗೆ ಮಾತ್ರನೇ ಯೂಸ್ ಆಗುತ್ತೆ ಈ ಲೆವೆಲ್ಲು. ಮೆಂಟಲಿ ರಿಟೈರ್ಡ್ ಆಗಿರ್ಬೋದು, ಪುವರ್ ಮೆಂಟಲಿ ಮೆಚೂರ್ಡ್ ಆಗಿರ್ಬೋದು ಅಂತ ಚಿಲ್ಡ್ರನ್ಸ್ಗೆ ಇಟ್ ಇಸ್ ನಾಟ್ ಸೂಟಬಲ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ.
ಮತ್ತೆ ಅಟ್ ದಿಸ್ ಲೆವೆಲ್ ಸ್ಟಡಿ ಮೆಟೀರಿಯಲ್ ಅಂತಕ್ಕಂಥದ್ದು ಒಂದು ಸಿಸ್ಟಮ್ಯಾಟಿಕ್ ಆಗಿ ರೆಡಿ ಆಗಿರಲ್ಲ, ಸಿಸ್ಟಮ್ಯಾಟಿಕ್ ಆಗಿ ಅವರು ಸಿದ್ಧಪಡಿಸ್ಕೊಂಡಿರಲ್ಲ. ಅವ್ರು ಏನ್ ಮಾಡ್ಬೇಕು, ಜಸ್ಟ್ ಓದ್ಬೇಕು ಅಂತ ಹೇಳ್ತಾರೆ, ಜಸ್ಟ್ ಓದ್ಬೇಕು, ಗಟ್ ಮಾಡ್ಬೇಕು, ಟೀಚರ್ಗೆ ಒಪ್ಪಿಸ್ಬೇಕು, ಕೊಟ್ಟಿರೋ ಹೋಮ್ವರ್ಕ್ ನ ಮಾಡ್ಬೇಕು. ಸೊ ಇದೇ ಆಗಿರುತ್ತೆ ಅವ್ರದ್ದೊಂದು ಪ್ರಫಾರ್ಮ, ಇನ್ನು ಫ್ರೇಮ್ ಆಗಿರಲ್ಲ. ಕರೆಕ್ಟ್ ಆಗಿ ಅವರು ಟೈಮ್ ಟೇಬಲ್ ಹಾಕೊಳ್ಳೋದಾಗ್ಲಿ, ಕೆಲವ್ರು ಹಾಕೋತಾರೆ ಕರೆಕ್ಟ್ ಆಗಿ, ಕೆಲವರು ಟೈಮ್ ಟೇಬಲ್ಸ್ ಫಿಕ್ಸ್ ಮಾಡೋದೇ ಅವ್ರದ್ದು ಡ್ರಾಬ್ಯಾಕ್ ಆಗಿರುತ್ತೆ. ಮತ್ತೆ ಅವ್ರು ಸ್ಟಡಿ ಮೆಟೀರಿಯಲ್ ಕೂಡ ಕರೆಕ್ಟ್ ಆಗಿ ಕಲೆಕ್ಟ್ ಮಾಡಿರಲ್ಲ. ಮೇಸ್ಟ್ ಏನ್ ಪಾಠ ಮಾಡ್ತಾರೆ ಅದನ್ನೇ ಅವರು ಗಮನದಲ್ಲಿ ಇಟ್ಕೊಂಡು ಅವ್ರು ಏನ್ ಪಾಯಿಂಟ್ಸ್ ಕೊಟ್ಟಿರ್ತಾರೆ ಅದನ್ನೇ ಅವರು ಪಕ್ಕಾ ಪ್ಲಾನ್ ಆಗಿ ರೆಡಿ ಆಗಿರ್ತಾರೆ. ಬಟ್ ಸಪರೇಟ್ ಆಗಿ ಸ್ಟಡಿ ಮೆಟೀರಿಯಲ್ ನ ಅವರು ಸಿದ್ಧಪಡಿಸ್ಕೊಂಡಿರಲ್ಲ ಅಂತೇಳಿ, ಏನಾ. ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಒಂದು ಡಯಾಗ್ರಾಮ್ ಕೊಟ್ಟಿದ್ದೀನಿ ನಾನು. ಆ ಡಯಾಗ್ರಾಮ್ ಅಲ್ಲಿ ನಿಮ್ಗೆ ತುಂಬಾ ಅರ್ಥ ಆಗುತ್ತೆ ನೋಡಿ. ಫಸ್ಟ್ ಲೆವೆಲ್ ಇದು ಮೆಮೊರಿ ಲೆವೆಲ್, ಸೆಕೆಂಡ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಮೂರನೇದು ರಿಫ್ಲೆಕ್ಟಿವ್ ಲೆವೆಲ್. ನೋಡಿ ಮೆಮೊರಿ ಲೆವೆಲ್ ವಿಚ್ ಇಸ್ ಗಿವನ್ ಬೈ ಹರ್ಬರ್ಟ್. ಓಕೆ, ಹರ್ಬರ್ಟ್ ಅವರು ಮೆಮೊರಿ ಲೆವೆಲ್ ಕೊಡ್ತಾರೆ, ಮಾರಿಸನ್ ರವರು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕೊಡ್ತಾರೆ, ಮತ್ತೆ ಹಂಟ್ ಅವರು ಏನ್ ಮಾಡ್ತಾರೆ, ರಿಫ್ಲೆಕ್ಟಿವ್ ಲೆವೆಲ್ ಕೊಡ್ತಾರೆ. ನೋಡಿ ಮೂರು ಲೆವೆಲ್ ನ ಒಂದು ಡಿಫರೆನ್ಸ್ ನೋಡ್ಕೊಳ್ಳೋಣ ಸ್ನೇಹಿತರೆ. ಒಬ್ಬ ವಿದ್ಯಾರ್ಥಿ ಯಾವ ಲೆವೆಲ್ ಅಲ್ಲಿ ಯಾವ ರೀತಿ ಯೋಚನೆ ಮಾಡ್ತಾನೆ ಅಂತ ಕೂಡ ಪಾಯಿಂಟ್ಸ್ ಕೊಟ್ಟಿದ್ದೀನಿ ಇಲ್ಲಿ ನೋಡಿ. ಪಾಯಿಂಟ್ ನೀಟಾಗಿ ಮೆನ್ಷನ್ ಮಾಡಿದೀನಿ. ಲೀಸ್ಟ್ ಥಾಟ್ಫುಲ್ ಬೈ ಹರ್ಬರ್ಟ್ ಅಂತಂದ್ರೆ ಈ ಮೆಮೊರಿ ಲೆವೆಲ್ ಅಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ಮಾಡ್ತಕ್ಕಂಥ ಯೋಚನೆ ಆಗಿರ್ಬೋದು, ಚಿಂತನೆ ಆಗಿರ್ಬೋದು, ಅದು ತುಂಬಾ ಕಡಿಮೆ ಇರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಲೆವೆಲ್ ಅಲ್ಲಿ ಅವರು ಯೋಚನೆ ಮಾಡೋದಾಗ್ಲಿ, ಚಿಂತನೆ ಮಾಡೋದು ಯೋಚನೆ ಮಾಡ್ತಕ್ಕಂಥ ತುಂಬಾ ಕೆಳಮಟ್ಟದಲ್ಲಿ ಇರುತ್ತೆ. ಅತ್ಯಂತ ಕಡಿಮೆ ಯೋಚನೆ ಮಾಡ್ತಕ್ಕಂಥ, ಚಿಂತನೆ ಮಾಡ್ತಕ್ಕಂಥ ಒಂದು ಲೆವೆಲ್ ಆಗಿರುತ್ತೆ. ಓಕೆ, ಎಸ್ಪೆಷಲಿ ಪ್ರಿ-KG ಆಗಿರ್ಬೋದು, UKG ಆಗಿರ್ಬೋದು, ಆ ಒಂದು ಲೆವೆಲ್ ಅಲ್ಲಿ ಇರ್ತಕ್ಕಂಥ ಮಕ್ಕಳು. ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಲ್ಲಿ ಈ ಥಾಟ್ಫುಲ್ ಅಂತಂದ್ರೆ ಇಲ್ಲಿ ಈ ಯೋಚನೆ ಇಲ್ಲಿ ಸ್ವಲ್ಪ ಇದಕ್ಕಿಂತ ಒಂದು ಸ್ವಲ್ಪ ಹೆಚ್ಚು, ಓಕೆನಾ. ಈ ಯೋಚನೆ ಇಲ್ಲಿ ಈ ಲೆವೆಲ್ ಅಲ್ಲಿ ಮಕ್ಕಳೇನು ಯೋಚನೆ ಮಾಡ್ತಾ ಇರ್ತಾರೆ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿರ್ತಾರೆ ಮಕ್ಕಳು, ಓಕೆನಾ. ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿರ್ತಾರೆ. ಇದನ್ನ ನಾವು ಥಾಟ್ಫುಲ್ ಅಂತ ಹೇಳ್ಬೋದು. ಇಲ್ಲಿ ರಿಫ್ಲೆಕ್ಟಿವ್ ಲೆವೆಲ್ ಅಲ್ಲಿ ಮೋಸ್ಟ್ ಥಾಟ್ಫುಲ್ ಅಂದ್ರೆ ಅತಿ ಹೆಚ್ಚು ಅಂತ ಹೇಳ್ತೀವಿ. ಅತಿ ಹೆಚ್ಚು ಚಿಂತನೆ ಮಾಡೋದಕ್ಕೆ ಪ್ರಾರಂಭ ಮಾಡಿರ್ತಾರೆ. ಅತಿ ಹೆಚ್ಚು ಚಿಂತನೆ ಮಾಡೋದು, ಅತಿ ಹೆಚ್ಚು ಯೋಚನೆ ಮಾಡತಕ್ಕಂಥದ್ದು, ಯೋಚಿಸುವತಕ್ಕಂಥದ್ದು ಈ ಒಂದು ಲೆವೆಲ್ ಅಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ ಮಾಡ್ತಾರೆ ಸ್ನೇಹಿತರೆ. ಈ ಮೂರು ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ಪರ್ಪಸ್ಗೋಸ್ಕರ, ಏನ. ಮತ್ತೆ ಯಾರು ಪ್ರಪೋನೆಂಟ್ ಮಾಡಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ಕೂಡ ನೋಡ್ಕೊಳ್ಳಿ. ರಿಫ್ಲೆಕ್ಟಿವ್ ಲೆವೆಲ್ ಅಂಡ್ ಪ್ರೊಫೆಸರ್ ಹಂಟ್ ಅವರು, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಮಾರಿಸನ್ ರವರು, ಮತ್ತೆ ಮೆಮೊರಿ ಲೆವೆಲ್ ಹರ್ಬರ್ಟ್ ರವರು, ಇವು ಮೂರು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ನೋಡೋದಾದ್ರೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್. ನಮಗೆ ಟೀಚ್ ಮಾಡೋದಕ್ಕೆ ಟೀಚಿಂಗ್ ಅಲ್ಲಿ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನೇನು? ಮೊದಲನೇದು ಡಿಪೆಂಡೆಂಟ್ ವೇರಿಯಬಲ್. ಸ್ಟೂಡೆಂಟ್ ಈಸ್ ಅ ಫಸ್ಟ್ ಪಾಯಿಂಟ್ ಅಲ್ವಾ. ಸ್ಟೂಡೆಂಟ್ಸ್ ಇರಲೇಬೇಕು. ಸ್ಟೂಡೆಂಟ್ ಯಾವತ್ತೂ ಅಷ್ಟೇ ಡಿಪೆಂಡೆಂಟ್ ವೇರಿಯಬಲ್ ಆಗಿರ್ತಾರೆ, ಅದು ಗೊತ್ತಿರ್ಲಿ ನಿಮ್ಗೆಲ್ಲರಿಗೂ. ಸ್ಟೂಡೆಂಟ್ ಈಸ್ ಎ ಡಿಪೆಂಡೆಂಟ್ ವೇರಿಯಬಲ್. ನಮ್ಮನ್ನ ಡಿಪೆಂಡ್ ಆಗಿರ್ತಾರೆ ಅವರು, ಬುಕ್ಸ್ ನ ಡಿಪೆಂಡ್ ಆಗಿರ್ತಾರೆ. ಓಕೆ, ಸ್ಟೂಡೆಂಟ್ ಈಸ್ ಆಲ್ವೇಸ್ ಡಿಪೆಂಡೆಂಟ್ ವೇರಿಯಬಲ್. ಇದು ಮೊದಲನೇ ಒಂದು ರಿಕ್ವೈರ್ಮೆಂಟ್ ಟೀಚಿಂಗ್ ಗೆ ಬೇಕಾಗಿರ್ತಕ್ಕಂಥದ್ದು. ಸ್ಟೂಡೆಂಟ್ ಈಸ್ ಎ ಫಸ್ಟ್ requirement, is a basic requirement for the teaching. Okay, independent variable. Teacher is an independent variable. Of course, teacher ಯಾವತ್ತೂ ಅಷ್ಟೇ ಇಂಡಿಪೆಂಡೆಂಟ್ ಆಗಿ ಅವರು ಪಾಠ ಮಾಡಬೇಕಾಗುತ್ತೆ. ಟೀಚರ್ ಯಾವುದೇ ಕಾರಣಕ್ಕೂ ಒಬ್ಬರನ್ನ ಡಿಪೆಂಡೆಂಟ್ ಆಗಿರಬಾರ್ದು. ಓಕೆ, ಅವರು ಯಾವುದೇ ಕಾರಣಕ್ಕೂ ಪಾಠ ಮಾಡ್ಬೇಕಾದ್ರೆ ಕೆಲವರು ಬುಕ್ ನೋಡ್ಕೊಂಡೇ ಪಾಠ ಮಾಡ್ತಾ ಇರ್ತಾರೆ, ಓಕೆನಾ. ಕೆಲವರು ಪಾಯಿಂಟ್ಸ್ ಗಳನ್ನ ನೋಡ್ಕೊಂಡೇ ಪಾಠ ಮಾಡ್ತಾ ಇರ್ತಾರೆ. ನಾವು ಆಗ್ಬಾರ್ದು. ಟೀಚರ್ ಯಾವತ್ತೂ ಅಷ್ಟೇ ಇಂಡಿಪೆಂಡೆಂಟ್ ಆಗಿ ಪಾಠ ಮಾಡಬೇಕು. ಅವರು ತರವಾಗಿ ಪ್ರಿಪೇರ್ ಆಗಿ ಕಂಪ್ಲೀಟ್ 1 hour ಕ್ಲಾಸ್ ಏನ್ ಮಾಡಬೇಕು, ಮಗುಗೆ ಏನ್ ಎಕ್ಸ್ಪ್ಲೈನ್ ಮಾಡಬೇಕು, ಅದು ಇಂಡಿಪೆಂಡೆಂಟ್ ಆಗೇ ಇರಬೇಕು. ಮತ್ತೆ ಟೀಚರ್ ಯಾವುದೇ ಕಾರಣಕ್ಕೂ ಇನ್ನೊಬ್ಬರನ್ನ ಡಿಪೆಂಡ್ ಆಗಿರ್ಬಾರ್ದು. ಸ್ಟೂಡೆಂಟ್ಸ್ ನಂತೂ ಡಿಪೆಂಡ್ ಆಗಿರ್ಲೇಬಾರ್ದು. ಯಾಕೆ ಅಂತಂದ್ರೆ ಸ್ಟೂಡೆಂಟ್ಸ್ ನಮ್ಮನ್ನ ಡಿಪೆಂಡ್ ಆಗಿರ್ತಾರೆ. ನಾವು ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸ್ಗೆ ಡಿಪೆಂಡ್ ಆಗಿರಬಾರ್ದು, ಸ್ಟೂಡೆಂಟ್ನ ಡಿಪೆಂಡ್ ಆಗಿರಬಾರ್ದು. ನಾವು ನಮ್ಮ ಜ್ಞಾನ, ನಮ್ಮ ಬುದ್ಧಿಶಕ್ತಿ ಏನಿದೆ ಸೆಲ್ಫ್ ಡಿಪೆಂಡೆಂಟ್ ಆಗಿರ್ತೀವಿ ನಾವು. ಓಕೆ, ಅದಕ್ಕೆ ನಾವು ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ಟೀಚರ್ ಇಸ್ ಅನ್ ಇಂಡಿಪೆಂಡೆಂಟ್. ದಟ್ ಈಸ್ ಆಲ್ಸೋ ಒನ್ ಆಫ್ ದ ರಿಕ್ವೈರ್ಮೆಂಟ್ ಆಫ್ ದಿ ಟೀಚಿಂಗ್ ಅಂತ ಹೇಳ್ಬೋದು. ಇಂಟರ್ವೆನಿಂಗ್ ವೇರಿಯಬಲ್ಸ್ ಅಂದ್ರೆ ಟೀಚರ್ಗೆ ಇನ್ನೊಂದು ರಿಕ್ವೈರ್ಮೆಂಟ್ ಏನಪ್ಪಾ ಅಂತಂದ್ರೆ ಸ್ಟೂಡೆಂಟು ಒಂದು ರಿಕ್ವೈರ್ಮೆಂಟ್ ಆಗುತ್ತೆ, ಮತ್ತೆ ಟೀಚರ್ ಕೂಡ ಇನ್ನೊಂದು ರಿಕ್ವೈರ್ಮೆಂಟ್ ಆಗಿದೆ. ಟೀಚರ್ ಕೂಡ ಇರಬೇಕು, ಸ್ಟೂಡೆಂಟ್ ಕೂಡ ಇರಬೇಕು. ಇಬ್ರು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಫಾರ್ ಟೀಚಿಂಗ್. ಇಬ್ರು ಇಲ್ಲದೆ ಇದ್ರೂ ಅಲ್ಲಿ ಟೀಚಿಂಗ್ ನಡೆಯೋದಿಲ್ಲ ಅಲ್ವಾ. ಟೀಚರ್ ಪಾಠ ಮಾಡೋದಕ್ಕೆ ಇರ್ತಾರೆ, ಮಕ್ಕಳು ಪಾಠ ಮಾಡೋದನ್ನ ಕೇಳೋದಕ್ಕೆ ಇರ್ತಾರೆ.
ಸೊ ಇಬ್ರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ ಈ ವ್ಯಕ್ತಿಗಳು. ಆ ಇಬ್ರು ಕೂಡ ನಮಗೆ ಬೇಸಿಕ್ ರಿಕ್ವೈರ್ಮೆಂಟ್ ಅಂತಾನೆ ಹೇಳ್ಬೋದು. ಇವರಿಬ್ಬರ ನಡುವೆ ಒಂದು ಬ್ಯೂಟಿಫುಲ್ ಇಂಟ್ರಾಕ್ಷನ್ ನಡೆಯುತ್ತೆ. ಇಂಟರಾಕ್ಷನ್ ಅಂತಂದ್ರೆ ಕಾನ್ವರ್ಸೇಷನ್ ಕಮ್ಯುನಿಕೇಶನ್ ಬಿಟ್ವೀನ್ ದೀಸ್ ಟೂ ಪರ್ಸನ್ಸ್. ಓಕೆ, ಯಾಕೆ ಈ ರೀತಿ ಇರುತ್ತೆ ಅಂತಂದ್ರೆ ಟು ಅಚೀವ್ ದ ಗೋಲ್ಸ್ ಆಫ್ ದ ಟೀಚಿಂಗ್. ಟೀಚಿಂಗ್ ನ ಒಂದು ಬಹುಮುಖ್ಯವಾದಂತಹ ಉದ್ದೇಶವನ್ನ ಸಾಧನೆ ಮಾಡೋದಕ್ಕೆ ಇಬ್ರು ಕೂಡ ಡಿಪೆಂಡೆಂಟ್ ವೇರಿಯಬಲ್ ಇರಬೇಕು, ಇಂಡಿಪೆಂಡೆಂಟ್ ವೇರಿಯಬಲ್ ಇರಬೇಕು. ಅಂದ್ರೆ ಸ್ಟೂಡೆಂಟ್ ಕೂಡ ಇರಬೇಕು, ವಿದ್ಯಾರ್ಥಿ ಕೂಡ ಟೀಚರ್ ಕೂಡ ಇರಬೇಕಾಗುತ್ತೆ. ಮತ್ತೆ ಅದರ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಪ್ಪಾ ಅಂತಂದ್ರೆ ಈಗ ಮೇಲೆ ಹೇಳಿರ್ತಕ್ಕಂಥ 3 ವೇರಿಯಬಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಗಿರುತ್ತೆ. ಇದು ಫಸ್ಟ್ ಪಾಯಿಂಟ್. 3 ಪಾಯಿಂಟ್ ಹೇಳಿದ್ಮೇಲೆ ಡಿಪೆಂಡೆಂಟ್, ಇಂಡಿಪೆಂಡೆಂಟ್, ಇಂಟರ್ವಿನಿಂಗ್. ಇವ್ರು 3 ಕೂಡ, ಈ 3 ಪಾಯಿಂಟ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಓಕೆ ನೋಡಿ, ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ಅವಲಂಬಿತ ವೇರಿಯಬಲ್, ಸ್ವತಂತ್ರ ವೇರಿಯಬಲ್, ಮೂರನೇದು ಮಧ್ಯಸ್ಥಿಕೆ ಅಸ್ಥಿರಗಳು ಅಥವಾ ವೇರಿಯಬಲ್ಸ್ ಅಂತ ಹೇಳ್ಬೋದು. ಸೊ ಈ 3 ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಬೇಸಿಕ್ ರಿಕ್ವೈರ್ಮೆಂಟ್ಸ್. ಎರಡನೇದು ಪ್ರೊಫೆಷನಲಿಸಮ್. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್. ಪ್ರತಿಯೊಬ್ರು ಕೂಡ ಲೆಕ್ಚರರ್ ಆಗ್ಬೇಕು, ಟೀಚರ್ ಆಗ್ಬೇಕು ಅಂತ ಅವ್ರದೇ ಆದ ಒಂದು ಪ್ರೊಫೆಷನ್ ತುಂಬಾ ಇಷ್ಟಪಟ್ಟು ಬಂದಿರ್ತಾರೆ. ಆ ಪ್ರೊಫೆಷನ್ ಎಲ್ಲರೂ ಮಾಡಕ್ಕಾಗಲ್ಲ. ಟೀಚರ್ ವೃತ್ತಿ ಎಲ್ಲರೂ ಮಾಡಕ್ಕಾಗಲ್ಲ, ಪಾಠ ಎಲ್ಲರೂ ಮಾಡಕ್ಕಾಗಲ್ಲ. ಸೊ ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರೊಫೆಷನಲಿಸಮ್. ದಟ್ ಈಸ್ ಒನ್ ಆಫ್ ದ ಬೇಸಿಕ್ ರಿಕ್ವೈರ್ಮೆಂಟ್. ಆ ಪ್ರೊಫೆಷನಲಿಸಮ್ ಅಂತಂದ್ರೇನೆ ನಾವು ವಿ ಹ್ಯಾವ್ ಟು ನೋ ದ ಸ್ಪೆಷಲೈಸ್ಡ್ ನಾಲೆಡ್ಜ್. ಸ್ಪೆಷಲೈಸ್ಡ್ ನಾಲೆಡ್ಜ್ ನಾವು ಪ್ರೊಫೆಷನಲಿಸಮ್ ಅಂತ ಹೇಳೋದು. ಓಕೆನಾ? ಸೊ ಈ ಒಂದು ನಾಲೆಡ್ಜ್ ಎಲ್ಲರಿಗೂ ಸಿಗಲ್ಲ. ಈ ಒಂದು ನಾಲೆಡ್ಜ್ ಎಲ್ಲರಿಗೂ ಸಿಗ್ಬೇಕು ಅಂತಂದ್ರೆ ಅವ್ರು ತುಂಬಾ ಜ್ಞಾನವನ್ನ ಸಂಪಾದನೆ ಮಾಡಿರ್ಬೇಕು. He has to be get a very beautiful knowledge. Okay, so that's why professionalism is not so easy to each and every person. Professionalism is related to that particular person, his specified or specialized skill. ಅದನ್ನ ನಾವು ಪ್ರೊಫೆಷನ್ ಅಂತ ಹೇಳ್ತೀವಿ. ಅದು ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಒಬ್ಬ ಟೀಚರ್ಗೆ ಇರ್ಬೇಕಾಗುತ್ತೆ ಟೀಚಿಂಗ್ ಮಾಡ್ಬೇಕಾದ್ರೆ. ಓಕೆ, ನೆಕ್ಸ್ಟ್ ಸೂಟಬಲ್ ಎನ್ವಿರಾನ್ಮೆಂಟ್ ಅಂದ್ರೆ ಅವನಿಗೆ ಬೇಕಾದಂತಹ ಒಬ್ಬ ವಿದ್ಯಾರ್ಥಿಗೆ ಮತ್ತು ಶಿಕ್ಷಕನಿಗೆ, ಟೀಚರ್ಗೆ, ಸ್ಟೂಡೆಂಟ್ಗೆ ಬೇಕಾದಂತಹ ಒಂದು ಸೂಕ್ತವಾದ ಪರಿಸರ ಇರಬೇಕು. ಸೂಟಬಲ್ ಎನ್ವೈರನ್ಮೆಂಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ವೈಲ್ ಟೀಚಿಂಗ್. ಓಕೆ, ಎನ್ವೈರನ್ಮೆಂಟ್ ಈಸ್ ನಥಿಂಗ್ ಬಟ್ ವಾಟ್ ಎವರ್ ವಿ ಆರ್ ಟೀಚಿಂಗ್ should not be the disturbance in the classrooms. Okay, good ventilation, good air and water facilities, some other infrastructures. This should be a very beautiful environment, should be get by the institution. Means in the classroom they have to get in these are all the components while teaching. Suitable environment irbekagutte. That is a very very important basic requirement. Teacher student relationship is also very important basic requirement. ಅವರಿಬ್ಬರ ನಡುವೆ ಒಳ್ಳೆಯ ಸಂಬಂಧ ಇರಬೇಕು. ಶಿಕ್ಷಕ ವಿದ್ಯಾರ್ಥಿ ಸಂಬಂಧ, ಗುರು ಶಿಷ್ಯರ ಸಂಬಂಧ ತುಂಬಾ ಅದ್ಭುತವಾಗಿರ್ಬೇಕಾಗತ್ತೆ. ಇವರು ಪಾಠ ಮಾಡಿದ್ರೆ ಪ್ರತಿಯೊಂದು ಪಾಠದ ಒಂದು ಕಲ್ಪನೆಗಳನ್ನು ವಿದ್ಯಾರ್ಥಿ ಏನ್ ಮಾಡ್ಬೇಕು, ತುಂಬಾ ಇಷ್ಟಪಟ್ಟು ಸ್ವೀಕಾರ ಮಾಡಿದಾಗ ಮಾತ್ರನೇ ಟೀಚಿಂಗ್ ಸಕ್ಸಸ್ಫುಲ್ ಅನ್ನೋದು ಸಿಗುತ್ತೆ. ಇಲ್ಲ ಅಂತಂದ್ರೆ ಅಲ್ಲಿ ರಿಲೇಶನ್ಶಿಪ್ ಚೆನ್ನಾಗಿರಲ್ಲ, ಸಕ್ಸಸ್ ಸಿಗೋದಿಲ್ಲ. ಸ್ಟೂಡೆಂಟ್ ಡಿಸಿಪ್ಲಿನ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಫಾರ್ ಟೀಚಿಂಗ್. ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ he has to be in the classroom should be in disciplined manner. He has to be a disciplined manner. He has to be a disciplined student. He has to know how to behave in the classroom in front of the teacher and how to behave in front of the other students. He has to know the complete discipline policies, discipline methods, discipline things in the classroom while he is going to read. Okay, he is going to educate. ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಅವರದೇ ಆದ ಒಂದು ಶಿಸ್ತನ್ನ ಅವರು ಕಾಪಾಡ್ಕೋಬೇಕಾಗತ್ತೆ. ಅದು ಕೂಡ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಮತ್ತೆ ಲಾಸ್ಟ್ ಪಾಯಿಂಟ್, ಟೀಚರ್ಸ್ ಡಿವೋಷನ್ ಟು ಟೀಚಿಂಗ್ ಅಂಡ್ ಸ್ಟೂಡೆಂಟ್ಸ್ ಡಿವೋಷನ್ ಟು ಲರ್ನಿಂಗ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಫ್ಕೋರ್ಸ್ ನಾವು ಪಾಠ ಮಾಡ್ಬೇಕಾದ್ರೆ ಶಿಕ್ಷಕರಿಗೆ ಬೋಧನೆಯಲ್ಲಿ ಭಕ್ತಿ ಇರಬೇಕು. ಓಕೆನಾ? ಶಿಕ್ಷಕರಿಗೆ ಬೋಧನೆಯಲ್ಲಿ ಭಕ್ತಿ ಇರಬೇಕು, ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಭಕ್ತಿ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ದಿಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಟೀಚರ್ಗೆ ಪಾಠ ಮಾಡೋದ್ರಲ್ಲಿ ಭಕ್ತಿ ಇರಬೇಕು. ಅವ್ನು ಭಕ್ತಿಯಿಂದ ಭಯದಿಂದ ಪಾಠ ಮಾಡಬೇಕು ಟೀಚರ್ ಯಾವುದೇ ಕಾರಣಕ್ಕೂ. ಮತ್ತೆ ವಿದ್ಯಾರ್ಥಿ ಕೂಡ ಭಕ್ತಿ ಭಯ ಇಟ್ಕೊಂಡು ಅವನು ಪಾಠವನ್ನ ಕೇಳಬೇಕಾಗುತ್ತೆ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬೇಸಿಕ್ ರಿಕ್ವೈರ್ಮೆಂಟ್. ಇಲ್ಲಾಂದ್ರೆ ಪಾಠ ಕಲಿಯಲ್ಲ ವಿದ್ಯಾರ್ಥಿ. ಓಕೆ, ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಕಂಟೆಂಟ್ ನೋಡೋದಾದ್ರೆ ಇಂಪಾರ್ಟೆಂಟ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಫೋರ್ ಬೇಸಿಕ್ ಕಾನ್ಸೆಪ್ಟ್ಸ್. ಎಕ್ಸಾಮ್ ಅಲ್ಲಿ ಇದು 100% ಕೇಳ್ತಾರೆ. MCQ ನಲ್ಲಿ ಇರುತ್ತೆ ಇದು. ಓಕೆನಾ? ಅಡಿಷನಲ್ ಆಗಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ ನೋಡಿ. ಇಂಪಾರ್ಟೆಂಟ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್.
ಬೇಸಿಕ್ ರಿಕ್ವೈರ್ಮೆಂಟ್ ಏನಿರ್ಬೇಕು ಇಂಪಾರ್ಟೆಂಟ್ ಆಗಿ, ಟೀಚರ್ ಇರಬೇಕು, ಒಬ್ಬ ಟೀಚರ್ ಇರಬೇಕು, ಲರ್ನರ್ ಇರಬೇಕು, ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಥವಾ ಟಾಪಿಕ್ ಇರಬೇಕು, ಒಳ್ಳೆ ಗುಡ್ ಎನ್ವಿರಾನ್ಮೆಂಟ್ ಇರಬೇಕು, ಪರಿಸರ ಇರಬೇಕು. ಓಕೆನಾ ಅಲ್ವಾ? ಶಿಕ್ಷಕ ಇರಬೇಕು, ಕಲಿಯುವವರು ಇರಬೇಕು, ಮೂರನೇದು ಪರಿಸರ ಅಥವಾ ವಿಷಯ ಇರಬೇಕು, ನಾಲ್ಕನೇದು ಉತ್ತಮವಾದಂತಹ ಪರಿಸರ ಇರಬೇಕು. ದಿಸ್ ಫೋರ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ವೈಲ್ ಟೀಚಿಂಗ್. ಟೀಚರ್ಗೆ ಏನಪ್ಪಾ ಒಂದು ರಿಕ್ವೈರ್ಮೆಂಟ್ ಇರಬೇಕು ಅಂತಂದ್ರೆ, ಪ್ರತಿಯೊಬ್ಬ ಟೀಚರು ಕೂಡ ಅವರದೇ ಆದಂತಹ ಒಂದು ಇಂಡಿಪೆಂಡೆಂಟ್ ಜ್ಞಾನವನ್ನ ಸಂಪಾದಿಸಿ ಮಕ್ಕಳಿಗೆ ಬೋಧನೆ ಮಾಡ್ತಾ ಬರಬೇಕು. ಟೀಚರ್ ಇಲ್ಲದೆ ಇದ್ರೆ ಆ ಒಂದು ಟೀಚಿಂಗ್ ಪ್ರೋಸೆಸ್ಗೆ ವ್ಯಾಲ್ಯೂನೇ ಇರೋದಿಲ್ಲ. ಸೊ ಟೀಚರ್ ಇಸ್ ಅ ಫಸ್ಟ್ ಬೇಸಿಕ್ ರಿಕ್ವೈರ್ಮೆಂಟ್, ಇಂಪಾರ್ಟೆಂಟ್ ಬೇಸಿಕ್ ರಿಕ್ವೈರ್ಮೆಂಟ್. ಮತ್ತೆ ಲರ್ನರ್ ಕೂಡ ಇರಬೇಕಾಗುತ್ತೆ. ಲರ್ನರ್ ಇಲ್ಲದೆ ಇದ್ರೆ ಟೀಚರ್ಗೆ ವ್ಯಾಲ್ಯೂನೇ ಇರೋದಿಲ್ಲ. ಈಗ ಪಾಠ ನಾನು ಮಾಡ್ತಾ ಇದ್ದೀನಿ, ನೀವು ಯಾರು ಕೇಳ್ತಾನೆ ಇಲ್ಲ ಅಂತಂದ್ರೆ ಅದಕ್ಕೆ ನಾನ್ ಮಾಡ್ತಕ್ಕಂಥ ಒಂದು ಪಾಠಕ್ಕೆ ಬೆಲೆನೇ ಇರಲ್ಲ. ಸೊ ಅದಕ್ಕೆ ಲರ್ನರ್ ಕೂಡ ಇರಬೇಕು. ಪಾಠ ಮಾಡ್ಬೇಕಾದ್ರೆ ಟೀಚರ್ ಹೇಗೆ ಪಾಠ ಮಾಡ್ತಾರೆ ಆ ಮಾಡ್ತಕ್ಕಂಥ ಪಾಠವನ್ನ ಹೇಳ್ತಕ್ಕಂಥ ವಿದ್ಯಾರ್ಥಿ ಕೂಡ ಇರ್ಬೇಕಾಗತ್ತೆ. ಮತ್ತೆ ಮೂರನೇದು ಸಬ್ಜೆಕ್ಟ್ ಇರಬೇಕು. ಆ ಸಬ್ಜೆಕ್ಟ್ ಅಥವಾ ಟಾಪಿಕ್ ಇರಬೇಕು. ನಾವು ಪಾಠ ಮಾಡ್ಬೇಕಾದ್ರೆ ಯಾವ ಸಬ್ಜೆಕ್ಟ್ ವಿಷಯದ ಮೇಲೆ ನಾವು ಪಾಠ ಮಾಡ್ತಾ ಇದೀವಿ ಅಥವಾ ಮಾತಾಡ್ತಾ ಇದೀವಿ, ಯಾವ ಟಾಪಿಕ್ ಅನ್ನ ತಗೊಂಡು ಮಾತಾಡ್ತಾ ಇದೀವಿ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾಲ್ಕನೇದು ಉತ್ತಮವಾದ ಪರಿಸರ ಇರ್ಬೇಕು. ನಾನು ಆಗ್ಲೇ ಹೇಳಿದಾಗೆ ಒಂದು ಕ್ಲಾಸ್ ರೂಮ್ ಅಲ್ಲಿ ಗುಡ್ ಎನ್ವಿರಾನ್ಮೆಂಟ್ ಇರಬೇಕಾಗತ್ತೆ. ಗುಡ್ ಎನ್ವಿರಾನ್ಮೆಂಟ್ ಅಂತಂದ್ರೆ ಒಳ್ಳೆ ಗಾಳಿ, ಬೆಳಕು, ನೀರು, ಮತ್ತೆ ಶಿಸ್ತಿನ ಒಂದು ವಾತಾವರಣ ಆಗಿರ್ಬೋದು. ಮತ್ತೆ ಅವ್ರಿಗೆ ಟೀಚರ್ಗೆ ಬೇಕಾದಂತಹ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಬೋರ್ಡು, ಚಾಕು, ಡಸ್ಟರು, ಪೆನ್ನು, ವೈಟ್ ಬೋರ್ಡು, ಸೊ ಇವೆಲ್ಲ ಮಾರ್ಕರ್ಸ್, ಇವೆಲ್ಲ ಕೂಡ ಒಳ್ಳೆ ಗುಡ್ ಎನ್ವಿರಾನ್ಮೆಂಟ್. ಈಗ ಯಾವ್ದ್ರಲ್ಲಿ ಒಂದಿಲ್ಲ ಅಂತಂದ್ರೂ ಸರಿಯಾಗಿ ಪಾಠ ಮಾಡೋದಕ್ಕೆ ಆಗೋದಿಲ್ಲ. ಸೊ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್ ಇವೆಲ್ಲ 4 ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಟೀಚಿಂಗ್ ಆಸ್ ಎ ಪ್ರೊಫೆಷನ್. ಎಸ್, ಟೀಚಿಂಗ್ ಆಸ್ ಎ ಪ್ರೊಫೆಷನ್ ಅಂತಂದ್ರೆ ಪ್ರೊಫೆಷನಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಎ ಟೀಚಿಂಗ್. ಓಕೆ, ಟೀಚಿಂಗ್ ಅಲ್ಲಿ ಪ್ರೊಫೆಷನ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಕೆಲವರು ಏನೋ ನಾನು ಪಾಠ ಮಾಡ್ಬಿಡ್ತೀನಿ ಅಂತ ಮಾಡ್ತಾರೆ. ನೋ, ಅವ್ರಿಗೆ ಇಷ್ಟ ಇರ್ಬೇಕು, ಅವ್ರಿಗೆ ಅವರ ಒಂದು ಅವ್ರ ಬ್ಲಡ್ ಅಲ್ಲೇ ಇರ್ಬೇಕು. ಟೀಚಿಂಗ್ ಅಂತಕ್ಕಂಥದ್ದು, ಪ್ರೊಫೆಷನಲಿಸಮ್ ಅಂತಕ್ಕಂಥದ್ದು ಅವ್ರ ಬ್ಲಡ್ ಅಲ್ಲೇ ಇರ್ಬೇಕು. ಇಲ್ಲಾಂದ್ರೆ ಬೇರೆಯವ್ರು ನೋಡಿ ಆದ್ರೂ ಕಲಿಬೇಕು. ಓಕೆನಾ? ಇದು ಟೀಚಿಂಗ್ ಅಂತಕ್ಕಂಥದ್ದು ಕಾಂಪ್ಲೆಕ್ಸ್, ತುಂಬಾ ಕಷ್ಟ ಇದು. ಓಕೆನಾ? ಎಲ್ಲರೂ ಟೀಚ್ ಮಾಡೋದಕ್ಕಾಗಲ್ಲ. ಪ್ರೊಫೆಷನಲ್ಸ್ ಎಲ್ಲರೂ ಪ್ರೊಫೆಸರ್ಸ್ ಆಗೋದಕ್ಕಾಗಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬಿಕಮ್ ಪ್ರೊಫೆಸರ್ಸ್. ಒಬ್ಬರಿಗೆ ಪಾಠ ಮಾಡಬೇಕು ಅಂತಂದ್ರೆ ನಾವು ಎಷ್ಟು ಕಲ್ತಿರ್ಬೇಕು, ಮೋರ್ ದ್ಯಾನ್ ವಾಟ್ ಸ್ಟೂಡೆಂಟ್ಸ್ ನೋ. ಸ್ಟೂಡೆಂಟ್ಸ್ ಎಷ್ಟು ಕಲ್ತಿರ್ತಾನೋ ಅದಕ್ಕೆ ಡಬಲ್ ತ್ರಿಬಲ್ ನಮಗೆ ಗೊತ್ತಿದ್ರೇನೆ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಸಾಧ್ಯ ಆಗಕ್ಕಾಗತ್ತೆ. ನಾವು ಕ್ಲಾಸ್ ರೂಮ್ ಅಲ್ಲಿ ಹೋಗಿ ಕೂತ್ಕೊಂಡು ಸ್ಟೋರಿಗಳು ಹೇಳ್ಕೊಂಡ್ ಬಂದ್ರೆ ಮಕ್ಕಳಿಗೆ ಬೇಜಾರಾಗುತ್ತೆ. ಏನು ಪಾಠನೇ ಮಾಡಲ್ಲ ಸರ್, ಸುಮ್ಮನೆ ಸ್ಟೋರಿ ಹೇಳ್ತಾರೆ, ಬೇರೆ ಕಥೆಗಳೇ ಹೇಳ್ಕೊಂಡಿರ್ತಾರೆ, ಬೇರೆ ಬೇರೆ ಕಥೆಗಳು. ಪಾಠ ಮಾಡೋದು ಯಾವಾಗ ಅಂತ ಮಕ್ಳಿಗೆ ಬೋರ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ 1 ಅವರ್ ನಿಂತ್ಕೊಂಡು ಪಾಠ ಮಾಡಬೇಕು ಅಂತಂದ್ರೆ ಎಷ್ಟು ಕಷ್ಟ ಇದೆ ಅಂತ ಪ್ರೊಫೆಸರ್ಸ್ಗೆ ಗೊತ್ತಾಗುತ್ತೆ, ಟೀಚರ್ಗೆನೆ ಗೊತ್ತಾಗುತ್ತೆ. ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂಡ್ ಕಾಂಪ್ಲೆಕ್ಸ್ ಜಾಬ್. ಓಕೆ, ಸೊ ದಟ್ಸ್ ವೈ ಪ್ರೊಫೆಷನ್ ಅಂತಂದ್ರೆ ಇಟ್ ಈಸ್ ಒನ್ ಆಫ್ ದ ಡೈನಮಿಕ್ ಕಾನ್ಸೆಪ್ಟ್. ಪದೇ ಪದೇ ಇದು ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು. ಜ್ಞಾನ ಅಂತಕ್ಕಂಥದ್ದು ಬದಲಾವಣೆ ಆಗ್ತಾ ಇರಬೇಕು, ಉನ್ನತ ಮಟ್ಟಕ್ಕೆ ಏರ್ತಾ ಇರಬೇಕು. ಮತ್ತೆ ಟೀಚರ್ ಅಂತಕ್ಕಂಥ ಒಂದು ವರ್ಡ್ಗೆ ಒಂದು ಸರ್ಟಿಫಿಕೇಟ್ ಅಂತಾನೆ ಇದೆ. ಪ್ರತಿಯೊಂದು ಪ್ರೊಫೆಸರ್ಸ್ಗೂ ಅವ್ರದೇ ಆದ ಒಂದು ಸರ್ಟಿಫಿಕೇಟ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಟೀಚರ್ಗೆ ಟೆಟ್ ಪಾಸ್ ಮಾಡ್ಕೋಬೇಕು, ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನೆಟ್ ಪಾಸ್ ಮಾಡ್ಕೋಬೇಕು, ಕೆಸೆಟ್ ಪಾಸ್ ಮಾಡ್ಕೋಬೇಕು. ದಿಸ್ ಇಸ್ ದ ಕ್ವಾಲಿಫೈಡ್ ಸರ್ಟಿಫಿಕೇಟ್ಸ್. ಇವೆಲ್ಲ ಸರ್ಟಿಫಿಕೇಟ್ಸ್ ತಗೊಂಡಾಗ ಎಸ್ ಈಸ್ ಎ ಗುಡ್ ಟೀಚರ್, ಈಸ್ ಏಬಲ್ ಟು ಡೂ ಈಸ್ ಪ್ರೊಫೆಷನ್. ಸೊ ಈ ರೀತಿ ಇರುತ್ತೆ. ಇವೆಲ್ಲ ಆದ್ಮೇಲೆ ಒಬ್ಬ ಟೀಚರ್ ಏನ್ ಮಾಡ್ಬೇಕು, ಸ್ಟೂಡೆಂಟ್ಸ್ ಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದ್ರ ಮುಖಾಂತರ ಪ್ರತಿಯೊಂದು ಪಾಠವನ್ನ ಮಾಡ್ಬೇಕಾಗುತ್ತೆ. ಇನ್ಸ್ಟ್ರಕ್ಷನ್ಸ್ ಕೊಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಟೀಚರು ಮಕ್ಕಳಿಗೆ ಓದಬೇಕು ಅನ್ನೋ ಒಂದು ವಿಷಯಗಳ ಬಗ್ಗೆ ರಿಕ್ವೆಸ್ಟ್ ಅಂತಕ್ಕಂಥದ್ದು ಇದ್ರೆ ಮಕ್ಳು ಯಾರು ಓದಲ್ಲ. ಮಕ್ಳು ಓದ್ಬೇಕು ಅಂತಂದ್ರೆ ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕು, ಗೈಡೆನ್ಸ್ ಕೊಡ್ಬೇಕು, ಸೂಚನೆಗಳನ್ನ ಕೊಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದಾಗ್ಲಿ, ದಯವಿಟ್ಟು ಓದ್ರಿ, ದಯವಿಟ್ಟು ನೀವು ನೋಟ್ಸ್ ಬರೀರಿ, ದಯವಿಟ್ಟು ನೀವು ಪಾಠ ಕೇಳ್ರಿ, ಸೊ ಅವರು ಪಾಠ ಕೇಳಲ್ಲ. ಯಾವುದೇ ಕಾರಣಕ್ಕೂ ಮಕ್ಕಳನ್ನ ನಾವು ಒಂದು ಕಡೆ ಕಾನ್ಸಂಟ್ರೇಷನ್ಗೆ ತಗೊಂಡ್ಬರ್ಬೇಕು ಅಂತಂದ್ರೆ ಎಲ್ಲ ನಾವು ಇನ್ಸ್ಟ್ರಕ್ಷನ್ಸ್ ಮುಖಾಂತರನೇ ಕೊಡ್ಬೇಕಾಗತ್ತೆ. ಆಗ ಮಾತ್ರನೇ ಮಕ್ಕಳು ಸರಿಯಾಗಿ ಪಾಠವನ್ನ ಕೇಳ್ತವೆ, ಮತ್ತೆ ಸ್ಕಿಲ್ ಅನ್ನ ಗೇನ್ ಮಾಡ್ಕೊಳ್ಳುತ್ತೆ. ಮತ್ತೆ ಟೀಚರ್ಸ್ ಇನ್ಸ್ಟ್ರಕ್ಷನ್ ಕೊಡೋದ್ರ ಜೊತೆಗೆ ಅವ್ರನ್ನ ಪ್ರೊಫೆಷನಲ್ ಅಂತ ಹೇಗೆ ಹೇಳ್ಬೋದು ನಾವು, ಪರ್ಸನಲ್ ಆಗಿ ಅವರು ಕೇರ್ ಮಾಡ್ಬೇಕಾಗುತ್ತೆ. ಪರ್ಸನಲ್ ಕೇರಿಂಗ್ ಸರ್ವಿಸಸ್ ಕೊಡ್ಬೇಕಾಗುತ್ತೆ. ಸ್ಟೂಡೆಂಟ್ಸ್ಗೆ ಡಯಾಗ್ನೈಸ್ ಮಾಡ್ಬೇಕಾಗುತ್ತೆ. ಏನಾದ್ರು ಪ್ರಾಬ್ಲಮ್ ಇದ್ರೆ ಆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೇಕಾಗುತ್ತೆ. ಓಕೆನಾ? ಇವೆಲ್ಲ ಏನಕ್ಕೆ ಮಾಡ್ಬೇಕು ಅಂತಂದ್ರೆ ಆ ಮಕ್ಕಳ ಒಂದು ಗೋಲ್ಸ್ ನ ಅಚೀವ್ ಮಾಡೋದಕ್ಕೆ ನಾವು ಕಷ್ಟಪಡ್ಬೇಕಾಗುತ್ತೆ. ಓಕೆ, ಇದೊಂದು ಪ್ರೊಫೆಷನ್. ಏನಕ್ಕಪ್ಪ ನಾವು ಪ್ರೊಫೆಷನ್ ಅಂತಂದ್ರೆ 100 ಮಕ್ಕಳನ್ನ ನಾವು ಒಂದು ಕ್ಲಾಸ್ ಅಲ್ಲಿ
1 hour ಅಲ್ಲಿ ನಾವು ಪಾಠ ಮಾಡಿದ್ರೆ ನಾವು ಮಾಡಿರ್ತಕ್ಕಂಥ 1 hour ಅಲ್ಲಿ ಎಲ್ಲಾ ಕಾನ್ಸೆಪ್ಟ್ಸ್ 100 ಮಕ್ಕಳಿಗೂ ತಲುಪಿರುತ್ತೆ. ಆ 100 ಮಕ್ಕಳನ್ನು ಸೀರಿಯಸ್ ಆಗಿ ತಗೊಂಡು ಅವರ ಜೀವನ ಉದ್ಧಾರಕ್ಕಾಗಿ, ಸಮಾಜದ ಒಂದು ಏಳು ಬೀಳುಗಳಿಗಾಗಿ, ಸಮಾಜದ ಒಂದು ಅಭಿವೃದ್ಧಿಗಾಗಿ, ಸಮಾಜದಲ್ಲಿ ಒಳ್ಳೆ ಸ್ಥಾನವನ್ನ ಗಳಿಸೋದಕ್ಕಾಗಿ ಅವರು ಹಾರ್ಡ್ ವರ್ಕ್ ಮಾಡ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಮಕ್ಕಳನ್ನ ನಾವು ಸಮಾಜದಲ್ಲಿ ಒಳ್ಳೆ ರೀತಿ ಬಾಳ್ರಿ ಬದುಕ್ರಿ ಅಂತ ನಾವೇನ್ ಮಾಡ್ಬೇಕು, ಅವರಿಗೆ ಪ್ರಮೋಟ್ ಮಾಡಬೇಕು ಲರ್ನಿಂಗ್ ಅಲ್ಲಿ. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಮೋಟ್ ಮಾಡ್ತಾ ಅವ್ರನ್ನ ಇವ್ಯಾಲ್ಯೂಯೇಟ್ ಕೂಡ ಮಾಡ್ತಾ ಇರ್ಬೇಕಾದಾಗ ಮಗು ಏನ್ ಮಾಡ್ತಾ ಇದೆ, ಚೆನ್ನಾಗಿ ಓದ್ತಾ ಇದೆಯಾ ಇಲ್ವಾ ಅಂತ ನಾವು ಕಂಪ್ಲೀಟ್ ಆಗಿ ವೆರಿಫೈ ಕೂಡ ಮಾಡ್ಬೇಕಾಗುತ್ತೆ. ಮತ್ತೆ ನೆಕ್ಸ್ಟ್ ಕಂಟೆಂಟ್ ನೋಡೋಣ ಸ್ನೇಹಿತರೆ. ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ದಯವಿಟ್ಟು ಏನಾದ್ರು ಅರ್ಥ ಆಗ್ಲಿಲ್ಲ ಕಮೆಂಟ್ಸ್ ಮಾಡೋದ್ರ ಮುಖಾಂತರ ನೀವು ನನ್ನ ಪ್ರಶ್ನೆ ಕೇಳ್ಬೋದು. ನೋಡಿ, ಏಮ್ಸ್ ಆಫ್ ಟೀಚಿಂಗ್. ವಾಟ್ ಈಸ್ ದ ಏಮ್ ವೈಲ್ ಯು ಆರ್ ಟೀಚಿಂಗ್? ವಾಟ್ ಈಸ್ ಯುವರ್ ಏಮ್? ನೀನು ಟೀಚ್ ಮಾಡ್ಬೇಕಂತಂದ್ರೆ ನಿನ್ನ ಉದ್ದೇಶ ಏನಾಗಿರ್ಬೇಕು? ನೋಡಿ, ಮೊದಲನೇ ಉದ್ದೇಶ ಏನಾಗಿರ್ಬೇಕು? ಟು ಬ್ರಿಂಗ್ ದ ಚೇಂಜಸ್ ಇನ್ ಬಿಹೇವಿಯರ್ ಆಫ್ ದಿ ಸ್ಟೂಡೆಂಟ್. ಯು ಹ್ಯಾವ್ ಟು ಕಂಪಲ್ಸರಿ ಬ್ರಿಂಗ್ ದ ಚೇಂಜಸ್ ಟು ದ ಪರ್ಟಿಕ್ಯುಲರ್ ಸ್ಟೂಡೆಂಟ್. ವೈ? ಬಿಕಾಸ್ he has to lead his life. He has to identify in social. He has to show his behavior to social or family, anything. So that's why you have to change his behavior in the classroom or any other outside or society. ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಂದು ನಡವಳಿಕೆ ನೀವೇನ್ ಮಾಡಬೇಕು, ಬದಲಾವಣೆ ಮಾಡಬೇಕು. ಅದು ನಿನ್ನ ಉದ್ದೇಶ ಆಗಿರಬೇಕು. ಎರಡನೇದು ಕಂಡೀಷನಿಂಗ್. It is nothing but to improve the learning skills of the students. You have to improve the learning skills of the particular student. ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಓದುವ ಒಂದು, ಕಲಿಯುವ ಒಂದು ಸಾಮರ್ಥ್ಯವನ್ನ ನೀನೇನು, ಕೌಶಲ್ಯವನ್ನ ನೀನು ಬೆಳೆಸಬೇಕು. ಅವ್ರಿಗೆ ಅವ್ರು ಯಾವ ರೀತಿ ಓದ್ತಾರೋ ಗೊತ್ತಿಲ್ಲ, ಬಟ್ ಯು ಹ್ಯಾವ್ ಟು ಡೂ ಕಂಪಲ್ಸರಿ to improve the learning skills of the particular student in the classrooms. Okay, each and every student you have to concentrate, and each and every student has to get improved in the learning. Okay, next, training. Why you have to give the training? That is the aim of your teaching. You have to give particular training for the student to shape the behavior and the conduct. Okay, you have to create the shape. You have to, ಒಂದು ದೊಡ್ಡ ಕಲ್ಲಿರುತ್ತೆ, ಆ ಕಲ್ಲನ್ನ, ಆ ಒಂದು ಶಿಲೆಯನ್ನ ಶಿಲ್ಪಿಕಾರ ಏನ್ ಮಾಡ್ತಾನೆ, ಕೆತ್ತಿ 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 ಒಂದು ಸುಂದರವಾದ ವಿಗ್ರಹವನ್ನು ಮಾಡ್ತಾನೆ. ಅದೇ ರೀತಿ ನೀವು ಕೂಡ ಒಬ್ಬ ವಿದ್ಯಾರ್ಥಿಯನ್ನ ಒಂದು ರೈಟ್ ಶೇಪ್ ಕೊಡಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ಕಂಪ್ಲೀಟ್ ಟ್ರೈನಿಂಗ್ ಯು ಹ್ಯಾವ್ ಟು ಗಿವ್ ಟು ದ ಪರ್ಟಿಕ್ಯುಲರ್ ಸ್ಟೂಡೆಂಟ್. ನೆಕ್ಸ್ಟ್, ಇನ್ಸ್ಟ್ರಕ್ಷನ್. ನಾನು ಆಗ್ಲೇ ಹೇಳಿದಾಗೆ ಇನ್ಸ್ಟ್ರಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೂಚನೆ ಕೊಡಬೇಕು. ಏನಕ್ಕೆ? ಟು ಅಕ್ವಿಸಿಷನ್ ಆಫ್ ದಿ ನಾಲೆಡ್ಜ್. ಸ್ಟೂಡೆಂಟ್ಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಮಾತ್ರನೇ ಅವರು ಭಯ ಭಕ್ತಿಯಿಂದ ಅವರು ನಾಲೆಡ್ಜ್ ಅನ್ನ ಅಕ್ವೈಸೇಷನ್ ಮಾಡ್ಕೋತಾರೆ, ತಗೋತಾರೆ, ಸ್ವೀಕರಿಸ್ತಾರೆ. ನೀನು ಯಾವುದೇ ರೀತಿಯಾದ ಇನ್ಸ್ಟ್ರಕ್ಷನ್ಸ್ ಕೊಡದೇ ಇದ್ರೆ, ರಿಕ್ವೆಸ್ಟ್ ಮುಖಾಂತರ, ಅಪಲೈಸೇಷನ್ ಮುಖಾಂತರ ನೀನೇನಾದ್ರೂ ಅವ್ರಿಗೆ ಪಾಠ ಮಾಡಕ್ ಹೋಗಿದ್ಯಾ ಅಂದ್ರೆ ಅವರು ಯಾವುದೇ ಕಾರಣಕ್ಕೂ ನೀನು ಕೊಡ್ತಕ್ಕಂಥ ನಾಲೆಡ್ಜ್ ಅನ್ನ ಅವರು ಸ್ವೀಕರಿಸಲ್ಲ. ಅವ್ರೇನ್ ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಅಕ್ವಿಸಿಷನ್ ಆಫ್ ನಾಲೆಡ್ಜ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಡಿಸಿಪ್ಲಿನ್ ಇಂದ ಸ್ಟಾರ್ಟ್ ಆಗುತ್ತೆ, ಇನ್ಸ್ಟ್ರಕ್ಷನ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಫಿಫ್ತ್ ಪಾಯಿಂಟ್ ಇಸ್ ಇಂಡಾಕ್ಟ್ರಿನೇಷನ್. ಅವ್ರಿಗೆ ಉಪದೇಶ ಮಾಡಬೇಕು, ಗುರುಪದೇಶ ಅಂತ ಹೇಳ್ತೀವಿ ನಾವು. ಗುರುಪದೇಶ ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಅವನಲ್ಲಿ ನಂಬಿಕೆಯನ್ನ ಸೃಷ್ಟಿ ಮಾಡಬೇಕು. ಯು ಹ್ಯಾವ್ ಟು ಫಾರ್ಮ್ ದ ಬಿಲೀಫ್ ಇನ್ ದ ಪರ್ಟಿಕ್ಯುಲರ್ ಸ್ಟೂಡೆಂಟ್. ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ ಅವನಲ್ಲಿ ನಂಬಿಕೆಯನ್ನ ಸೃಷ್ಟಿ ಮಾಡಬೇಕು. ಎಸ್, ಯು ವಿಲ್ ಡೆಫಿನೆಟ್ಲಿ ರೀಡ್. ಎಸ್, ಯು ವಿಲ್ ಡೆಫಿನೆಟ್ಲಿ ಪಾಸ್. ಎಸ್, ಯು ವಿಲ್ ಗೆಟ್ ಡೆಫಿನೆಟ್ಲಿ 100% ಸ್ಕೋರ್, 100% ಅಂತ ಅವನಲ್ಲಿ ಆತ್ಮವಿಶ್ವಾಸವನ್ನ ತುಂಬಬೇಕು. ಮತ್ತೆ ಅವನಲ್ಲಿ ನಂಬಿಕೆಯನ್ನ ತುಂಬಬೇಕಾಗುತ್ತೆ. ಇದು ನಿನ್ನ ಉದ್ದೇಶ ಆಗಿರುತ್ತೆ. ಟೀಚಿಂಗ್ ಮಾಡತಕ್ಕಂಥ ಉದ್ದೇಶ ಇದೇ ಆಗಿರುತ್ತೆ ಸ್ನೇಹಿತರೆ. 4 modern concepts of teaching. This is very very important. 4 modern concepts. ಈಗ ಪ್ರೆಸೆಂಟ್ ಬರ್ತಾ ಇರ್ತಕ್ಕಂಥ ಲೇಟೆಸ್ಟ್ ಟೀಚಿಂಗ್ ಅಲ್ಲಿ 4 ಕಾನ್ಸೆಪ್ಟ್ಸ್ ಕೂಡ ಇದಾವೆ ಸ್ನೇಹಿತರೆ. ಮೊದಲನೇದು, ಫಸ್ಟ್ ಒನ್ ಇಸ್ ಕ್ವಶನಿಂಗ್. ಸೆಕೆಂಡ್ ಒನ್ ಇಸ್ ಡಿಸ್ಕಷನ್. ಓಕೆ, ಥರ್ಡ್ ಒನ್ ಇಸ್ ಇನ್ವೆಸ್ಟಿಗೇಷನ್. ಫೋರ್ತ್ ಒನ್ ಇಸ್ ಎಕ್ಸ್ಪ್ರೆಷನ್. 4 modern concepts of teaching. You have to be a questionnaire. You have to make the questions to the student. You have to be discussed with the students. You have to investigate the students. You have to give good expressions to the student. These are the 4 modern concepts. ಅದನ್ನ ಸ್ವಲ್ಪ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡೋಣ ಸ್ನೇಹಿತರೆ. ಅದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ. ಈಗ ನೋಡಿ, ಮೊದಲನೇ ಚರ್ಚೆ ಮಾಡ್ತಾ ಹೋಗೋಣ. ಕ್ವಶನಿಂಗ್. Questioning is nothing but, first point is, teacher has to ask the question to all the students. Okay, all type of questions. Introductory questions you have to ask to the students. In the middle, developing questions you have to ask. In the final, recapitulatory questions you have to ask. In the sense,
ಒಬ್ಬ ಪಾಠ ಮಾಡ್ಬೇಕಾದ್ರೆ ಟೀಚರ್ ಪಾಠ ಮಾಡ್ಬೇಕಾದ್ರೆ ನೀವು ಪ್ರತಿಯೊಂದು ಸ್ಟೂಡೆಂಟ್ಗೂ ಕ್ವಶನ್ಸ್ ಅನ್ನ ಕೇಳ್ಬೇಕಾಗತ್ತೆ. ಪ್ರಾರಂಭ ಹಂತದಲ್ಲೂ ಕ್ವಶನ್ಸ್ ಕೇಳ್ಬೇಕಾಗತ್ತೆ, ಪಾಠ ಮಾಡ್ತಾ ಮಧ್ಯದಲ್ಲೂ ಕೂಡ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಿ ಕೇಳ್ಬೇಕಾಗತ್ತೆ, ಅಟ್ ದ ಎಂಡ್ ಆಫ್ ದಿ ಕ್ಲಾಸ್ ಹಾಗೂ ಕೂಡ ಕ್ವಶನ್ಸ್ ಅನ್ನ ಕೇಳ್ಬೇಕಾಗತ್ತೆ. ಇದು ಮೊದಲನೇ ಕ್ವಶನಿಂಗ್ ಪಾಯಿಂಟ್ ಆಗಿರುತ್ತೆ. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನೀನು ಕ್ವಶನ್ಸ್ ಕೇಳಿದಾದ್ಮೇಲೆ ಕ್ವಶನ್ಸ್ ಶುಡ್ ಬಿ ಆಸ್ಕ್ ಬೈ ದ ಸ್ಟೂಡೆಂಟ್ಸ್. ಓಕೆ, ಆಕ್ಟಿವ್ ಪಾರ್ಟಿಸಿಪೆಂಟ್ಸ್ ಅಂತ ಹೇಳ್ತೀವಿ. ಯಾರು ಆಕ್ಟಿವ್ ಆಗಿ ನಿಮ್ ಕ್ಲಾಸಲ್ಲಿ ಕುತ್ಕೊಂಡಿದ್ದಾರೆ ಅಂತಂದ್ರೆ ಅವ್ರು ನಿಮ್ಗೆ ಕ್ವಶನ್ಸ್ ಕೇಳ್ತಾರೆ. ನೀವು ಮಾಡಿರ್ತಕ್ಕಂಥ ಪಾಠವನ್ನ ಸರಿಯಾಗಿ ಕೇಳಿಸ್ಕೊಂಡು ಎಲ್ಲಿ ಅರ್ಥ ಆಗಿರಲು ಆ ಒಂದು ಕ್ವಶನ್ ನ ಬರ್ಕೊಂಡು ಅವರೇ ನಿಮ್ಮನ್ನ ಕ್ವಶನ್ ಕೇಳ್ತಾರೆ. ದ ಕ್ವಶನ್ಸ್ ಟು ದ ಟೀಚರ್ಸ್. ಈ 2 ಕ್ವಶನ್ಸ್ ಇಂಪಾರ್ಟೆಂಟ್. ಕ್ವಶನ್ಸ್ ಅನ್ನ ನೀವು ಪ್ರಾರಂಭದಲ್ಲಿ ಫಸ್ಟ್ ಕೇಳ್ತೀರಾ, ನಿಮ್ ಪಾಠ ಎಲ್ಲ ಆದ್ಮೇಲೆ ಸ್ಟೂಡೆಂಟ್ಸ್ ಮತ್ತೆ ನಿಮ್ಮನ್ನ ಕೇಳ್ತಾರೆ. ದ ಸೆಕೆಂಡ್ ಪಾಯಿಂಟ್ ಇಸ್ ಡಿಸ್ಕಷನ್. ಫಸ್ಟ್ ಯು ಹ್ಯಾವ್ ಟು ಡಿಸ್ಕಸ್ ವಿತ್ ದ ಸ್ಟೂಡೆಂಟ್ಸ್ regarding the particular topic. Whatever you have discussed regarding the particular topics, all the topics should be explained to the students. ಮಕ್ಕಳಿಗೆಲ್ಲಾನು ಪ್ರತಿಯೊಂದು ಚಾಪ್ಟರ್ ನ ಒಂದು ವಿಷಯದ ಬಗ್ಗೆ ಅಥವಾ ಒಂದು ಕಂಟೆಂಟ್ ನ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿರ್ತೀರಾ, ಒಂದು ಡಿಸ್ಕಸ್ ಮಾಡಿರ್ತೀರಾ. ಆ ಡಿಸ್ಕಸ್ ಮಾಡಿದಾದ್ಮೇಲೆ what you have to do is to clarify all the doubts, whatever the doubts which is formed by the student, or whatever the doubts which is asked by the student, that should be you have to solve or clarify ಅಂತ ಹೇಳಿ. ಪ್ರತಿಯೊಂದು ಡೌಟ್ಸ್ ಅನ್ನು ಕೂಡ ನೀವು ಕ್ಲಾರಿಫೈ ಮಾಡಬೇಕು. ಈಗ ಮಕ್ಕಳು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ, ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ, ನೀವು ಡಿಸ್ಕಸ್ ಮಾಡಿರ್ತೀರಾ. ಡಿಸ್ಕಸ್ ಮಾಡಿದ್ದಾದ್ಮೇಲೆ ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೀವೇ ರೈಸ್ ಮಾಡ್ಕೊಂಡು ಆ ಒಂದು ಪಾಯಿಂಟ್ಸ್ ಅನ್ನ ಸಾರ್ಟ್ ಔಟ್ ಮಾಡಬೇಕು. ಆ ಒಂದು ಇಶ್ಯೂನ ನೀವು ಸಾರ್ಟ್ ಔಟ್ ಮಾಡಬೇಕು, ಸಾಲ್ವ್ ಮಾಡಬೇಕು. ಓಕೆ, ಇನ್ ಆರ್ಡರ್ ಆಗಿ ಮೊದಲಿಂದ ಪ್ರಾರಂಭದಿಂದ ಕೊನೆಯ ತನಕ ನೀವು ಆ ಒಂದು ಪ್ರಾಬ್ಲಮ್ ನ ಅಥವಾ ಒಂದು ಡೌಟ್ಸ್ ನ ನೀವೇನ್ ಮಾಡ್ಬೇಕು, ಸಾರ್ಟ್ ಔಟ್ ಮಾಡ್ಕೊಳ್ತಾ ಬರಬೇಕು. ಅದು ಡಿಸ್ಕಷನ್ ಸ್ಟೆಪ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು, ಇನ್ವೆಸ್ಟಿಗೇಷನ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಮಾಡರ್ನ್ ಟೆಕ್ನಿಕ್ ಅಥವಾ ಮಾಡರ್ನ್ ಟೀಚಿಂಗ್ ಲೆವೆಲ್ ಅಂತ ಹೇಳ್ಬೋದು. ಇನ್ವೆಸ್ಟಿಗೇಷನ್ ಅಂತಂದ್ರೆ ನೀವು ಒಬ್ರು ಬೇಕಾದ್ರೂ ಇನ್ವೆಸ್ಟಿಗೇಷನ್ ಮಾಡಿ, ಒಬ್ಬರನ್ನ ಬೇಕಾದ್ರೂ ಇನ್ವೆಸ್ಟಿಗೇಷನ್ ಮಾಡಿ, ಅಥವಾ ಗ್ರೂಪ್ ಅಲ್ಲಿ ಬೇಕಾದ್ರೂ ಇನ್ವೆಸ್ಟಿಗೇಷನ್ ಮಾಡಿ. ಬಟ್ ಆ ಇನ್ವೆಸ್ಟಿಗೇಷನ್ ಯಾವ ರೀತಿ ಇರಬೇಕು, ಆ ಇನ್ವೆಸ್ಟಿಗೇಷನ್ ರಿಟರ್ನ್ ಮುಖಾಂತರ ಇರಬೇಕು, ಸ್ಪೋಕನ್ ಮುಖಾಂತರ ಇರಬೇಕು, ವಿಜುವಲ್ ಮುಖಾಂತರ ಇರಬೇಕು, ಕಾನ್ಕ್ರೀಟ್ ಮುಖಾಂತರ ಇರಬೇಕು ಸ್ನೇಹಿತರೆ. ಪ್ರತಿಯೊಂದು ಕೂಡ ನೀವು ಇನ್ವೆಸ್ಟಿಗೇಷನ್ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಮಾಡ್ಲೇಬೇಕಾಗುತ್ತೆ. ನೋಡಿ, ತನಿಖೆ ಅಂತಕ್ಕಂಥದ್ದು ವೈಯಕ್ತಿಕ ಅಥವಾ ಗುಂಪಾಗಿರ್ಬೋದು. ಓಕೆನಾ, ವೈಯಕ್ತಿಕ ಅಥವಾ ಗುಂಪಾಗಿರ್ಬೋದು. ಆದರೆ ತನಿಖೆಯ ಮೂಲಕ ಮಾಹಿತಿಯ ಪ್ರಸ್ತುತಿಯನ್ನು ಒಳಗೊಂಡಿರುತ್ತೆ. ಮತ್ತು ಅದನ್ನ ಬರೆಯುವ, ಮಾತನಾಡುವ ವಿಜುವಲ್ ಮತ್ತು ಕಾಂಕ್ರೀಟ್ ಆಗಿರ್ಬೋದು ಅಂತ ನೋಡಿ. ವಿಜುವಲ್ ಮತ್ತು ಕಾಂಕ್ರೀಟ್ ಆಗಿರ್ಬೋದು. ಸೊ ಪ್ರತಿಯೊಂದು ಕಾನ್ಸೆಪ್ಟ್ಸು ಕೂಡ ನೀವು ಇನ್ವೆಸ್ಟಿಗೇಷನ್ ಯಾವ ರೀತಿ ಮಾಡಬೇಕು ಅಂತಂದ್ರೆ ಬರೆಯೋದ್ರ ಮುಖಾಂತರ ಮಾಡ್ಬೋದು, ಸ್ಪೋಕನ್ ಮಾತಾಡೋದ್ರ ಮುಖಾಂತರ ನೀವು ಇನ್ವೆಸ್ಟಿಗೇಷನ್ ಮಾಡ್ಬೋದು, ನೋಡೋದ್ರ ಮುಖಾಂತರ ಇನ್ವೆಸ್ಟಿಗೇಷನ್ ಮಾಡ್ಬೋದು, ಇಲ್ಲಾಂದ್ರೆ ಅವ್ರ ಹತ್ರನೇ ಹೋಗಿ ಅವರ ಜ್ಞಾನವನ್ನ ಪ್ರಶ್ನೆ ಮಾಡೋದ್ರ ಮುಖಾಂತರ ನೀವು ಇನ್ವೆಸ್ಟಿಗೇಷನ್ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸ್ಪ್ರೆಷನ್. ಎಕ್ಸ್ಪ್ರೆಷನ್ ಇಸ್ ನಥಿಂಗ್ ಬಟ್, ನೋಡಿ, ದಿಸ್ ಇಸ್ ದ ಫೋರ್ತ್ ಸ್ಟೆಪ್ ಆಫ್ ಟೀಚಿಂಗ್. It is a fourth step of teaching and last step of teaching. ಇದರಲ್ಲಿ 4 important practical activities ಇದೆ. ಆ 4 activities ಏನು ಅಂತ ನೋಡೋಣ. First one is passive, second one is active, third one is artistic, and fourth one is organizational activities. Passive, ನಿಷ್ಕ್ರಿಯ. Active, ಸಕ್ರಿಯ. Artistic, ಕಲಾತ್ಮಕ. Organizational activities, ಸಾಂಸ್ಥಿಕ ಚಟುವಟಿಕೆಗಳು. ನೋಡಿ, ಯಾವುದೇ ಒಬ್ಬ ವಿದ್ಯಾರ್ಥಿ ಏನಾದ್ರು ಪ್ಯಾಸಿವ್ ಆಗಿದ್ರೆ, ಸಕ್ರಿಯವಾಗಿದ್ರೆ, ಯು ಹ್ಯಾವ್ ಟು ಗೋ ಟು ದ ಪರ್ಟಿಕ್ಯುಲರ್ ಸ್ಟೂಡೆಂಟ್, ಯು ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್ ಇನ್ ದ ಕ್ಲಾಸ್ ರೂಮ್ ಇಟ್ ಸೆಲ್ಫ್ ಓನ್ಲಿ. ಸಕ್ರಿಯವಾಗಿರ್ತಾರೆ ಕೆಲವರು ವಿದ್ಯಾರ್ಥಿಗಳು, ನಿಷ್ಕ್ರಿಯವಾಗಿ ಕೆಲವರು ವಿದ್ಯಾರ್ಥಿಗಳು ಇರ್ತಾರೆ. ಅಂತ ನಿಷ್ಕ್ರಿಯವಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನೀನು ಎಕ್ಸ್ಪ್ರೆಷನ್ ಮುಖಾಂತರ ನೀನು ಹೋಗಿ ಅವರ ಬಳಿ ಹೋಗಿ ಅವರ ಪ್ರಾಬ್ಲಮ್ಸ್ ಅನ್ನ ಸಾರ್ಟ್ ಔಟ್ ಮಾಡ್ತಕ್ಕಂಥದ್ದು ಮೊದಲನೇ ಒಂದು ಪಾಯಿಂಟ್ ಆಗಿರುತ್ತೆ. ಇನ್ನು ಆಕ್ಟಿವ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಇರ್ತಾರೆ. ಆಕ್ಟಿವ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ನ ಇನ್ನೂ ಸ್ವಲ್ಪ ಉತ್ತೇಜನ ಕೊಟ್ಟು ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡಿ, ನೀನು ಡೆಫಿನೆಟ್ಲಿ ಮಾಡ್ತೀಯ ಅಂತ ಅವ್ರಿಗೆ ಪಾಸಿಟಿವ್ ಪಾಯಿಂಟ್ಸ್ ಅನ್ನ ಹೇಳಿ ಅವ್ರನ್ನ ಇನ್ನೂ ಚೆನ್ನಾಗಿ ಓದೋ ರೀತಿ ಮಾಡ್ತಕ್ಕಂಥದ್ದು ಎಕ್ಸ್ಪ್ರೆಷನ್ ಅಲ್ಲಿ ಇರುತ್ತೆ. ಆರ್ಟಿಸ್ಟಿಕ್ ಅಂತಂದ್ರೆ ಅವರಿಗೆ ಕಲಾತ್ಮಕವಾಗಿ ನೀನು ಪಾಠವನ್ನ ಮಾಡ್ತಕ್ಕಂಥದ್ದು, ಡ್ರಾಮಾ ಮಾಡೋದು, ಸಾಂಗ್ ಹೇಳ್ತಕ್ಕಂಥದ್ದು, ಇಲ್ಲ ಡ್ಯಾನ್ಸ್ ಮಾಡ್ತಕ್ಕಂಥದ್ದು, ಚಿತ್ರಗಳು ಬರ್ತಕ್ಕಂಥದ್ದು,
ಏನೋ ಒಂದು ಆಕ್ಷನ್ ಮಾಡೋದ್ರ ಮುಖಾಂತರ, ನಾಟಕ ಮಾಡೋದ್ರ ಮುಖಾಂತರನೋ, ಏನೋ ಒಂದು ಆಕ್ಟಿವಿಟಿ ಮಾಡೋದ್ರ ಮುಖಾಂತರ ಮಕ್ಕಳಿಗೆ ಅರ್ಥ ಮಾಡಿಸ್ತಕ್ಕಂಥ ಒಂದು ಸ್ಟೆಪ್ ಆಗಿರುತ್ತೆ ಸ್ನೇಹಿತರೆ. ಆರ್ಗನೈಸೇಷನಲ್ ಆಕ್ಟಿವಿಟೀಸ್ ಅಂತಂದ್ರೆ ಸಂಸ್ಥೆ ಎಲ್ಲಾ ಆಕ್ಟಿವಿಟೀಸ್ ನೀವು ಮಾಡ್ಬೇಕಾಗತ್ತೆ. ಸಂಸ್ಥೆಯಲ್ಲಿ ಪಾಠ ಮಾಡೋದು ಒಂದೇ ನಮ್ ಕೆಲಸ ಅಂತಲ್ಲ. ಸಂಸ್ಥೆಯಲ್ಲಿ ಇರ್ತಕ್ಕಂಥ ನಾನ್ ಅಕಾಡೆಮಿಕ್ ಆಕ್ಟಿವಿಟೀಸ್, ಅಕಾಡೆಮಿಕ್ ಆಕ್ಟಿವಿಟೀಸ್, ಕಲ್ಚರಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಆಕ್ಟಿವಿಟೀಸ್, ಅದರ್ ಎಕ್ಸ್ಟ್ರಾ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್, ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು ಟೀಚಿಂಗ್ ಮಾಡ್ಬೇಕಾದ್ರೆ. ಇದು ಒಂದು ಲಾಸ್ಟ್ ಕೊನೆ ಅಂತ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಮೈಕ್ರೋ ಟೀಚಿಂಗ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೈಕ್ರೋ ಟೀಚಿಂಗ್ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕು. According, I'll explain the definition here according to Allen and Cooper. See, micro teaching is a teaching situation which is scaled down in terms of times and number of students. Usually this has been for 4 to 20 minutes lesson involving 3 to 10 students. Okay, ಪ್ರತಿಯೊಂದು ಕ್ಲಾಸ್ ರೂಮ್ ಅಲ್ಲಿ ನೀವು ಮಾಡ್ತಕ್ಕಂಥ ಪಾಠ, ಇಲ್ಲಿ ಮೈಕ್ರೋ ಅಂತಂದ್ರೆ ಚಿಕ್ಕ, ಓಕೆ, ಸೂಕ್ಷ್ಮವಾದಂತಹ ಒಂದು ಶಿಕ್ಷಣ. ಹೇಗೆ ಸೂಕ್ಷ್ಮವಾದಂತಹ ಶಿಕ್ಷಣ ಕೊಡಬೇಕು? ಒಬ್ಬ ಪ್ರಾಕ್ಟೀಸ್ಡ್ ಟೀಚರ್ ಆಗಿ 4 to 20 minutes ಟೈಮ್ ತಗೊಂಡು ಪಾಠ ಮಾಡ್ಬೇಕಾಗತ್ತೆ. ಓಕೆ, 4 to 20 minutes ಟೈಮ್ ತಗೊಂಡು ಲೆಸನ್ ಮಾಡ್ಬೇಕಾಗತ್ತೆ. ಎಷ್ಟು ಜನಕ್ಕೆ? 3 to 10 ಸ್ಟೂಡೆಂಟ್ಸ್, 3 ರಿಂದ 10 ಸ್ಟೂಡೆಂಟ್ಸ್ ಮಾತ್ರನೇ ಪಾಠ ಮಾಡ್ಬೇಕು. ಯಾಕೆ ಅಂತಂದ್ರೆ ದಿಸ್ ಇಸ್ ದ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ಲಾಸ್, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಟೀಚಿಂಗ್. ಒಬ್ಬ ಟೀಚರ್ ಆಗೋದಕ್ಕಿಂತ ಮೊದಲು ಅವನು ತಗೊಳ್ತಕ್ಕಂತ ಒಂದು ಟ್ರೈನಿಂಗ್ ಆಗಿರುತ್ತೆ ಇದು. ಅದು 10 ಜನ ಸ್ಟೂಡೆಂಟ್ಸ್ ಅಲ್ಲಿ ಮಾತ್ರನೇ ಮಾಡ್ಬೇಕಾಗುತ್ತೆ. ಅದು 3 to 10 ಸ್ಟೂಡೆಂಟ್ಸ್. ಯಾಕೆ ಅಂತಂದ್ರೆ ಅವನ ಒಂದು ಸಾಮರ್ಥ್ಯವನ್ನ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೋಸ್ಕರ, ಮಕ್ಕಳನ್ನ ಅರ್ಥ ಮಾಡ್ಕೋಬೇಕು. ಈಗ ನೋಡಿ, ನಾವು ರನ್ನಿಂಗ್ ರೇಸ್ ಮಾಡೋದಕ್ಕಿಂತ ಮೊದಲು ಪ್ರಾಕ್ಟೀಸ್ ತಗೊಂಡು ರನ್ನಿಂಗ್ ರೇಸ್ ಗಿಳಿಯೋದು PC ಎಕ್ಸಾಮ್ಗಳಲ್ಲೆಲ್ಲ. ಓಕೆ, PC ಎಕ್ಸಾಮ್, PC ಪೋಸ್ಟ್ಗಳು, SI ಪೋಸ್ಟ್ಗಳಲ್ಲೆಲ್ಲ ನಾವು ರನ್ನಿಂಗ್ ರೇಸ್ ಮಾಡ್ಬೇಕು ಅಂತಂದ್ರೆ ತುಂಬಾ ಪ್ರಾಕ್ಟೀಸ್ ತಗೊಂಡಿರ್ತೀವಿ. ಆಮೇಲೆ ನಾವು ಡೈರೆಕ್ಟ್ ಆಗಿ ಟೆಸ್ಟ್ಗೆ ಹೋಗ್ತೀವಿ, ಫಿಸಿಕಲ್ ಟೆಸ್ಟ್ಗೆ. ಅದೇ ರೀತಿಯಲ್ಲಿ ನಾವು ಪಾಠ ಮಾಡೋದಕ್ಕಿಂತ ಮೊದಲು ಸ್ಟಾರ್ಟಿಂಗ್ ಒಂದು 4 ರಿಂದ 20 ನಿಮಿಷ ಪಾಠ ಮಾಡಿ ಮಕ್ಕಳಿಗೆ, 3 ರಿಂದ 10 ಸ್ಟೂಡೆಂಟ್ಸ್ ಮಕ್ಕಳಿಗೆ ಪಾಠ ಮಾಡಿ, ಆ ನಂತರ ನಾವು ಫೀಲ್ಡ್ಗೆ ಎಂಟರ್ ಆಗ್ಬೇಕಾಗತ್ತೆ. ಫೀಲ್ಡ್ಗೆ ಎಂಟರ್ ಆಗಿ ನಮ್ಮ ಒಂದು ಸಾಮರ್ಥ್ಯವನ್ನು ನಾವು ಅಲ್ಲಿ ತೋರಿಸ್ಬೇಕಾಗತ್ತೆ. ಇಲ್ಲಿ ನಾವು ಜಸ್ಟ್ ವಿ ಹ್ಯಾವ್ ಟು ಟೇಕ್ ದ ಟ್ರೈನಿಂಗ್ ಫ್ರಮ್ ದ ಬೇಸಿಕ್ ಅಂಡ್ ಪ್ರಾಕ್ಟಿಕಲ್ ಕ್ಲಾಸಸ್. ಏನಕ್ಕೆ? ದಿಸ್ ಲೆಸನ್ is scaled down to reduce some of the complexity of the teaching act, does not allowing the teachers to focus on selected aspect of teaching. ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ ನಾವು ಓದೋದಕ್ಕಿಂತ ಫಸ್ಟ್ ಪ್ರಾಕ್ಟಿಕಲ್ ಆಗಿ, ಈಗ ನಾವು ಪ್ರೀ ಟೆಸ್ಟ್ ಮಾಡಿ ಮೊದಲೇ ನಾವು ಕ್ಲಾಸ್ ತಗೊಳ್ಳೋಕ್ಕಿಂತ ಮೊದಲೇ ಪ್ರೀ ಕ್ಲಾಸ್ ತಗೊಂಡು ಅಲ್ಲಿ ಪ್ರಾಕ್ಟೀಸ್ ತಗೊಂಡು ಆ ನಂತರ ನಾವು ಕ್ಲಾಸ್ ಅಲ್ಲಿ ಹೋಗಿ ಪಾಠ ಮಾಡ್ತಕ್ಕಂಥ ಟೀಚಿಂಗ್ ಮೈಕ್ರೋ ಟೀಚಿಂಗ್ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಏನಕ್ಕೆ ನಾವು ಈ ರೀತಿ ಮೈಕ್ರೋ ಟೀಚಿಂಗ್ ಮಾಡ್ತೀವಿ? ವಾಟ್ ಇಸ್ ದ ಏಮ್? ಇಸ್ ನಥಿಂಗ್ ಬಟ್ ಟು ಪ್ರೊವೈಡ್ ದ ಆಪರ್ಚುನಿಟೀಸ್ ಫಾರ್ ಪ್ರಾಸ್ಪೆಕ್ಟಿವ್ ಟೀಚರ್ಸ್. ಪ್ರಾಸ್ಪೆಕ್ಟಿವ್ ಟೀಚರ್ಸ್ ಅಂತಂದ್ರೇನೆ ನಿಮ್ಗೆ ಗೊತ್ತಿರ್ಲಿ, ನಿರೀಕ್ಷಿತ ಶಿಕ್ಷಕರು ಅಂತ. ಅಂದ್ರೆ ಅವ್ರ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅವರು ಟೀಚರ್ಸ್ ಆಗ್ತಕ್ಕಂಥವ್ರು. ಅವ್ರಿಗೆ ನಾವು B.Ed ಮಾಡ್ತೀವಿ. B.Ed ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ? ಯಾವ್ದು ಸ್ಕೂಲ್ಸ್ ಅಲ್ಲೆಲ್ಲ ಹೋಗಿ ನಾವು ಬೇಸಿಕ್ ನಾವು ಅಸೈನ್ಮೆಂಟ್ಸ್ಗೆ ಸೆಮಿನಾರ್ಸ್ ಎಲ್ಲ ಕೊಟ್ಟು ಬರ್ತೀವಿ. ನಾವು 10 ಮಾರ್ಕ್ಸ್ ಇರುತ್ತೆ ನಮ್ಗೆ. ಸೊ ಅದೇ ಒಂದು ಕಾನ್ಸೆಪ್ಟ್ ನಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಪ್ರಾಸ್ಪೆಕ್ಟಿವ್ ಟೀಚರ್ಸ್ಗೆ ಆಪರ್ಚುನಿಟೀಸ್ ಕೊಡ್ತಾರೆ ಮೈಕ್ರೋ ಟೀಚಿಂಗ್ ಅಲ್ಲಿ. ಬೇಸಿಕ್ ಟ್ರೈನಿಂಗ್ ಅವ್ರಿಗೆ ಕೊಡ್ತಾರೆ. ಪಾಠ ಮಾಡೋದಕ್ಕಿಂತ ಮೊದಲು ಅವ್ರಿಗೆ ನಮ್ಮ ಒಂದು ಮೆಂಟಲ್ ಎಬಿಲಿಟೀಸ್ ನ ಚೆಕ್ ಮಾಡ್ತಾರೆ. ಮೆಂಟಲ್ ರೆಡಿನೆಸ್, ಸ್ಕಿಲ್ ಅಂಡ್ ಪರ್ಫಾರ್ಮೆನ್ಸ್ ಸ್ಕಿಲ್. ಓಕೆ, ಇವೆಲ್ಲ ನಮಗೆ ಟೆಸ್ಟ್ ಮಾಡ್ತಕ್ಕಂಥ ಒಂದು ಸ್ಟೇಜ್ ಆಗಿರುತ್ತೆ ಇಲ್ಲಿ. ಇದನ್ನೇ ನಾವು ಮೈಕ್ರೋ ಟೀಚಿಂಗ್ ಅಂತ ಹೇಳ್ತೀವಿ. ಈ ಮೈಕ್ರೋ ಟೀಚಿಂಗ್ ಅಲ್ಲಿ ಟೀಚರ್ಗಳ ಒಂದು ಕೆಪಾಸಿಟಿನ ತಿಳ್ಕೊಳ್ಳೋದಕ್ಕೆ, ಮತ್ತೆ ಅವರು ಪಾಠ ಮಾಡ್ತಾರಾ ಇಲ್ವಾ, ಇವ್ರ ಆಟಿಟ್ಯೂಡ್ ಏನು, ಇವ್ರ ಸ್ಕಿಲ್ ಏನು, ಇವ್ರ ನಾಲೆಡ್ಜ್ ಏನು, ಇವರ ಎಬಿಲಿಟಿ ಏನು, ಇವ್ರ ಕೆಪಾಸಿಟಿ ಏನು, ಎಲ್ಲವನ್ನ ಪರೀಕ್ಷೆ ಮಾಡೋದಕ್ಕೆ ಮೈಕ್ರೋ ಟೀಚಿಂಗ್ ನ ಕೊಡ್ತಾರೆ ಸ್ನೇಹಿತರೆ. ಅದ್ ಗೊತ್ತಿರ್ಲಿ. ನೋಡಿ, ಫಾರ್ ಮೈಕ್ರೋ ಟೀಚಿಂಗು ಪ್ರಾಸ್ಪೆಕ್ಟಿವ್ ಟೀಚರ್ಸ್ ಯಾಕೆ ಕೊಡ್ತಾರೆ, ಏನು ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ, ರಿಯಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅವ್ರಿಗೆ. ಬೇಸಿಕ್ ಆಗಿ ನಾವು ಸುಮ್ಮನೆ ಟೆಸ್ಟ್ ಡ್ರೈವ್ ಮಾಡೋದ್ರೂ ನಾವು ನಮ್ ಗಾಡಿ ಓಡಿಸ್ದಂಗೆ ಇರುತ್ತೆ, 2 ವೀಲರ್ ಓಡಿಸ್ದಂಗೆ ಇರುತ್ತೆ ನಮ್ಗೆ. ಸೊ ಟೆಸ್ಟ್ ಡ್ರೈವ್ ಆದ್ಮೇಲೆ ನಮಗೆ ರಿಯಲ್ ಆಗಿ ನಾವು ಸೀರಿಯಸ್ ಆಗಿ ನಾವು ಟ್ರೈ ಮಾಡಿ ಓಡಿಸ್ತೀವಿ, ಎಲ್ಲ ಕಲ್ತಿರ್ತೀವಾಗ. ಅದೇ ರೀತಿ ಪಾಠ ಮಾಡೋದಕ್ಕಿಂತ ಮೊದಲು ನಾವು ಬೇಸಿಕ್ ಆಗಿ ಒಂದು ಟ್ರೈನಿಂಗ್ ಮುಖಾಂತರ ನಾವು ಪಾಠ ಮಾಡಿದ್ರೆ ಅದೊಂದು ರಿಯಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಮ್ಗೆ. ಏನಕ್ಕೆ? ಸ್ಕಿಲ್ಸ್ ಆಫ್ ಟೀಚಿಂಗ್ ಸಪರೇಟ್ ಮಾಡೋದಕ್ಕೆ. ನಮ್ಗೆ ಪ್ರತಿಯೊಂದು ಸ್ಕಿಲ್ಸ್, ಪ್ರತಿಯೊಬ್ಬ ಟೀಚರ್ಸ್ ಗಳ ಸ್ಕಿಲ್ಸ್ ಯಾವ ರೀತಿ ಇದೆ ಅಂತ ಅನಲೈಸ್ ಮಾಡೋದಕ್ಕೆ ನಾವು ಪ್ರಾಸ್ಪೆಕ್ಟಿವ್ ಟೀಚರ್ಸ್ಗೆ ಮೈಕ್ರೋ ಟೀಚಿಂಗ್ ನ ಕೊಡ್ತಕ್ಕಂಥದ್ದು. ಮತ್ತೆ ಟು ಡೆವಲಪ್ ದ ಟೀಚಿಂಗ್ ಸ್ಕಿಲ್ಸ್ ಬಿಫೋರ್ ದೇ ಆರ್ ಇನ್ವಾಲ್ವ್ ಇನ್ ದ ರಿಯಲ್ ಕ್ಲಾಸ್ ರೂಮ್.
ರಿಯಲ್ ಕ್ಲಾಸ್ ರೂಮ್ ಹೋಗೋದಕ್ಕೆ ಮೊದಲು ಪಾಠ ಮಾಡೋದಕ್ಕೆ ರಿಯಲ್ ಆಗಿ ಪಾಠ ಮಾಡೋದಕ್ಕಿಂತ ಮೊದಲು ಅವ್ರಿಗೆ ಒಂದು ಮೈಕ್ರೋ ಟೀಚಿಂಗ್ ನ ಕೊಡ್ತೀವಿ. ಏನಕ್ಕೆ ಅಂದ್ರೆ ಅವರು ಟೀಚಿಂಗ್ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಂಡ್ಲಿ ಅಂತ, ಟು ಡೆವಲಪ್ ದ ಟೀಚಿಂಗ್ ಸ್ಕಿಲ್ಸ್ ಅಂತ ಹೇಳಿ. ಪ್ರೊವೈಡ್ ದ ಪಾಸಿಬಿಲಿಟಿ ಫಾರ್ ಪ್ರಾಸ್ಪೆಕ್ಟಿವ್ ಟೀಚರ್ಸ್ ಅಲ್ವಾ, ಪ್ರೊವೈಡ್ ದ ಪಾಸಿಬಿಲಿಟಿ ಫಾರ್ ಪ್ರಾಸ್ಪೆಕ್ಟಿವ್ ಟೀಚರ್ಸ್ ಟು ಗೇನ್ ಎಬಿಲಿಟಿ ಆಫ್ ಸ್ಟೂಡೆಂಟ್ ಕಂಡೀಷನ್ಸ್ ಇನ್ ದ ಕ್ಲಾಸ್ ರೂಮ್. ಅಂದ್ರೆ ಒಬ್ಬ ಸ್ಟೂಡೆಂಟ್ ನ ಕೆಪಾಸಿಟಿ ತಿಳ್ಕೋಬೇಕು. ನಾವು ಪಾಠ ಮಾಡೋದಕ್ಕಿಂತ ಮೊದಲು ಸ್ಟೂಡೆಂಟ್ಸ್ ನ ಅರ್ಥ ಮಾಡ್ಕೊಂಡ್ರೆ ಮಾತ್ರನೇ ಪಾಠ ಮಾಡೋಕ್ಕಾಗೋದು. ಸ್ಟೂಡೆಂಟ್ಸ್ ಯಾವ ಲೆವೆಲ್ ಅಲ್ಲಿ ಇದ್ದಾರೆ, ಸ್ಟೂಡೆಂಟ್ಸ್ ಮಟ್ಟ ಯಾವುದು ಅಂತ ನಾವು ಪರೀಕ್ಷೆ ಮಾಡಿ ನೋಡಿದ್ರೇನೆ ನಾವು ಆ ಲೆವೆಲ್ ಇಳಿದು ಪಾಠ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇಲ್ಲಿ ಅದು ಒಂದು ಅಡ್ವಾಂಟೇಜ್ ಆಗುತ್ತೆ ನಮಗೆ. ಟು ಗೇನ್ ದ ಎಬಿಲಿಟಿ ಆಫ್ ದ ಸ್ಟೂಡೆಂಟ್ಸ್ ಕಂಡೀಷನ್ಸ್ ಇನ್ ದ ಕ್ಲಾಸ್ ರೂಮ್. ಪ್ರತಿಯೊಬ್ಬ ಮಕ್ಕಳ ಒಂದು ಕಂಡೀಷನ್ ನ ತಿಳ್ಕೊಂಡಾಗ ನಾವು ಆ ಮಕ್ಕಳಿಗೆ ಯಾವ ಲೆವೆಲ್ ಅಲ್ಲಿ ಪಾಠ ಮಾಡಬೇಕು, ಯಾವ ಹಂತದಲ್ಲಿ ಪಾಠ ಮಾಡಬೇಕು, ಕನ್ನಡದಲ್ಲಿ ಪಾಠ ಮಾಡ್ಬೇಕಾ, ಇಂಗ್ಲಿಷ್ ಅಲ್ಲಿ ಪಾಠ ಮಾಡ್ಬೇಕಾ, ಎರಡು ಮಿಕ್ಸ್ ಮಾಡಿ ಪಾಠ ಮಾಡ್ಬೇಕಾ, ಓಕೆ, ಈ ರೀತಿ ಇರುತ್ತೆ. ಸೊ ಪ್ರಾಸ್ಪೆಕ್ಟಿವ್ ಟೀಚರ್ಸ್ ನ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾಗಿರುತ್ತೆ ಸ್ನೇಹಿತರೆ. ದಯವಿಟ್ಟು ಈ ಒಂದು ಕ್ಲಾಸ್ ನ ಯಾರ್ಯಾರು ನೋಡ್ತಾ ಇರ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ತುಂಬಾ ಕಷ್ಟಪಟ್ಟು ನಿಮಗೋಸ್ಕರ ಈ ಕ್ಲಾಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಬೆಲ್ ಬಟನ್ ಬೆಲ್ ಐಕಾನ್ ಯಾರು ಕ್ಲಿಕ್ ಮಾಡ್ಕೊಂಡಿರಲ್ಲ ಅದನ್ನ ಓಕೆ ಮಾಡ್ಕೊಳ್ಳಿ. ನಾವು ಬಿಡ್ತಕ್ಕಂಥ ಪ್ರತಿಯೊಂದು ನೋಟಿಫಿಕೇಶನ್ ಬೇಗ ರೀಚ್ ಆಗಲಿ. ನಮ್ಮ ಚಾನಲ್ ಅಲ್ಲಿ ತುಂಬಾ ವಿಡಿಯೋಸ್ ಇದಾವೆ. ನಿಮಗೆ ಕರೆಂಟ್ ಅಫೇರ್ಸ್ ವಿಡಿಯೋ ಇದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಡಿಯೋಸ್ ಇದೆ, ಮತ್ತೆ ಮೆಂಟಲ್ ಎಬಿಲಿಟಿ ವಿಡಿಯೋಸ್ ಇದೆ, GK ವಿಡಿಯೋಸ್ ಇದೆ, ಓಕೆನಾ. ಈ ಟೆಕ್ಗೆ ಯೂಸ್ ಆಗ್ತಕ್ಕಂಥ ಸೋಷಿಯಲ್ ಸೈನ್ಸ್ ವಿಡಿಯೋಸ್ ಕೂಡ ಇದಾವೆ. ಎಲ್ಲ ಯೂಸ್ ಮಾಡ್ಕೊಳ್ಳಿ. ಟಾಪಿಕ್ ಬರೋಣ. ಫಾರ್ ಟೀಚರ್ಸ್ ಅಂದ್ರೆ ಇವರು ರಿಯಲ್ ಟೀಚರ್ಸ್, ಫಾರ್ ಆಕ್ಚುಯಲ್ ಟೀಚರ್ಸ್ ಇವರು ಪ್ರೊವೈಡ್ ರಿಫ್ರೆಶ್ಮೆಂಟ್ ಇನ್ ಎಜುಕೇಶನಲ್ ಪ್ರೋಗ್ರಾಮ್ಸ್. ರಿಯಲ್ ಟೀಚರ್ಸ್ ಏನಾಗುತ್ತೆ, ರಿಫ್ರೆಶ್ಮೆಂಟ್ಸ್ ಕೊಟ್ಟಂಗಾಗುತ್ತೆ ಮೈಕ್ರೋ ಟೀಚಿಂಗ್ ಇಂದ. ಕಲ್ತಿರೋರ್ಗೆ ಮತ್ತೆ ಅವ್ರಿಗೆ ಮೈಕ್ರೋ ಟೀಚಿಂಗ್ ನ ಕೊಡೋದಾದ್ರೆ ಅವ್ರಿಗೆ ಒಂಥರ ರಿಫ್ರೆಶ್ಮೆಂಟ್ ಆಗುತ್ತೆ, ಇನ್ನು ಸ್ವಲ್ಪ ನಾಲೆಜ್ ನ ಅಡಾಪ್ಟ್ ಮಾಡ್ಕೊಂಡಂಗಾಗುತ್ತೆ. ಮತ್ತೆ ಅವರ ಒಂದು ಪ್ರೊಫೆಷನಲ್ ಡೆವಲಪ್ಮೆಂಟ್ ಆಗುತ್ತೆ, ಅವ್ರಿಗೆ ಪ್ರೊಫೆಷನಲ್ ಇನ್ನೂ ಡೆವಲಪ್ ಆಗುತ್ತೆ. ಟ್ರೈನಿಂಗ್ ಕೊಟ್ಟವ್ರಿಗೆ ಮತ್ತೆ ಟ್ರೈನಿಂಗ್ ಕೊಟ್ರೆ ಏನಾಗುತ್ತೆ, ಈಗ ಬೈಕ್ ಓಡಿಸೋರಿಗೆ ಮತ್ತೆ ಬೈಕ್ ಓಡಿಸಪ್ಪ ನೀನು, ಇದು ಟ್ರೈನಿಂಗ್ ನಿನಗೆ ಅಂತ ಅಂದ್ರೆ ಅವನೇನ್ ಏನ್ ಮಾಡ್ತಾನೆ, ಇನ್ನೂ ಚೆನ್ನಾಗಿ ಎಕ್ಸಲೆಂಟ್ ಆಗಿ ಓಡಿಸ್ತಾನೆ. ಅದೇ ರೀತಿ ಟೀಚರ್ಗಳಿಗೂ ಕೂಡ ಪ್ರೊಫೆಷನಲ್ ಡೆವಲಪ್ಮೆಂಟ್ ಆಗುತ್ತೆ. ಟೀಚರ್ಗೆ ಮತ್ತೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಮತ್ತೆ ಟೀಚರ್ ಎಕ್ಸ್ಪೀರಿಯನ್ಸ್ ಇನ್ನೂ ಜಾಸ್ತಿ ಆಗುತ್ತೆ, ಇನ್ನೂ ಕರೆಕ್ಟ್ ಆಗಿ ಅವ್ರು ಪಾಠ ಮಾಡ್ತಾರೆ. ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಎಜುಕೇಶನಲ್ ಕರಿಕ್ಯುಲಮ್ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಎಜುಕೇಶನಲ್ ಕರಿಕ್ಯುಲಮ್ ಅಂತಂದ್ರೆ ಈಗ ಒಂದು ಚಾರ್ಟ್ ಆಗಿರ್ಬೋದು, ಬ್ಲೂ ಪ್ರಿಂಟ್ ಆಗಿರ್ಬೋದು, ಯಾವ ಟೈಮಲ್ಲಿ ಯಾವ ಪಾಠ ಮಾಡಬೇಕು, ಯಾವ ತಿಂಗಳಲ್ಲಿ ಯಾವ ಚಾಪ್ಟರ್ ಮುಗಿಸಿರ್ಬೇಕು, 6 ತಿಂಗಳಿಗೆ ಎಷ್ಟು ಸಿಲೆಬಸ್ ಕವರ್ ಆಗಿರ್ಬೇಕು, 9 ತಿಂಗಳಿಗೆ ಎಷ್ಟು ಸಿಲೆಬಸ್ ಕವರ್ ಆಗಿರ್ಬೇಕು, ಒಂದು ಬ್ಲೂ ಪ್ರಿಂಟ್ ಅವ್ರಿಗೆ ಒಂದು ಕರಿಕ್ಯುಲಮ್. ಮತ್ತೆ ಈ ಟೈಮಲ್ಲೇ ಸ್ಪೋರ್ಟ್ಸ್ ಆಡಿಸ್ಬೇಕು, ಈ ಟೈಮಲ್ಲೇ ಕಲ್ಚರಲ್ ಆಕ್ಟಿವಿಟೀಸ್ ನಡಿಬೇಕು, ಈ ಟೈಮಲ್ಲೇ ಎಕ್ಸಾಮ್ಸ್ ನಡಿಬೇಕು, ಇದೇ ಟೈಮಲ್ಲೇ ಅವ್ರ ರಿಸಲ್ಟ್ಸ್ ಕೊಡಬೇಕು. ಇವೆಲ್ಲ ಕರಿಕ್ಯುಲಮ್ಸ್ ಇದೆ. ಇವೆಲ್ಲ ಕೂಡ ಒಬ್ಬ ಟೀಚರ್ಗೆ ಆಕ್ಯುರೇಟ್ ಆಗಿ ಗೊತ್ತು ಮಾಡ್ತಕ್ಕಂಥ ಒಂದು ಉದ್ದೇಶ ಈ ಮೈಕ್ರೋ ಟೀಚಿಂಗ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲರ್ನರ್? ಅಕಾಡೆಮಿಕ್ ಇಸ್ ಫಸ್ಟ್ ಪಾಯಿಂಟ್. ಅಕಾಡೆಮಿಕ್ ಇಸ್ ನಥಿಂಗ್ ಬಟ್ ಪ್ರತಿಯೊಬ್ಬ ಲರ್ನರ್ ಕೂಡ ಆ ಒಂದು ಎಜುಕೇಶನ್ ಲೆವೆಲ್ ನ ನಾಲೆಡ್ಜ್ ನ ಇನ್ಡೆಪ್ತ್ ಆಗಿ ಗಮನಿಸ್ತಾ ಕೇಳ್ಕೊಂಡು ಬರ್ತಾ ಇರ್ತಾನೆ. ಅಕಾಡೆಮಿಕ್ ಅಂತಂದ್ರೆ ವರ್ಷ ಪೂರ್ತಿ ಏನು ಹೇಳ್ತಾ ಇರ್ತಾರೆ ಪಾಠ ಟೀಚರ್ಸು, ಅವೆಲ್ಲಾ ಪಾಠಗಳನ್ನು ಕೂಡ ಎಜುಕೇಶನ್ ಲೆವೆಲ್ ಅಲ್ಲಿ, ನಾಲೆಡ್ಜ್ ಲೆವೆಲ್ ಅಲ್ಲಿ ಪ್ರತಿಯೊಂದು ಕಾನ್ಸೆಪ್ಟ್ಸ್ ಕಂಟೆಂಟ್ಸ್ ಕೂಡ ಅರ್ಥ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅದೊಂದು ಕ್ಯಾರೆಕ್ಟರ್, ವಿದ್ಯಾರ್ಥಿಯ ಒಂದು ಕ್ಯಾರೆಕ್ಟರ್, ಲರ್ನರ್ ನ ಒಂದು ಕ್ಯಾರೆಕ್ಟರ್. ಸೋಷಿಯಲ್ ಅಂತಂದ್ರೆ ಲರ್ನರ್ ಸೋಷಿಯಲ್ ಡೆವಲಪ್ಮೆಂಟ್ ಇಸ್ ಆಫನ್ ಡಿಸ್ಕ್ರೈಬ್ ಎಸ್ ದ ಪ್ರೋಸೆಸ್ ಎಸ್ಟಾಬ್ಲಿಷಿಂಗ್ ಎ ಸೆನ್ಸ್ ಆಫ್ ಐಡೆಂಟಿಟಿ ಅಂಡ್ ಎಸ್ಟಾಬ್ಲಿಷಿಂಗ್ ಎ ರೋಲ್ ಅಂಡ್ ಪರ್ಪಸ್. ಸಮಾಜದಲ್ಲಿ ಒಂದು ಪ್ರಮುಖವಾದಂತಹ ಉನ್ನತವಾದಂತಹ ಸ್ಥಾನ ಮತ್ತು ಗುರುತಿಸುವಿಕೆ ಅವನಿಗೆ ಬೇಕು ಅಂತಂದ್ರೆ ಅವನು ಸಾಮಾಜಿಕ ಜ್ಞಾನವನ್ನ ವಿದ್ಯಾರ್ಥಿ ಪಡೆಯೋದಕ್ಕೆ ಮುಂದಾಗ್ತಾನೆ. ಅವನ ರೋಲ್ಸ್ ಮತ್ತೆ ಪರ್ಪಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸಾಮಾಜಿಕ ಜ್ಞಾನ, ಸಮಾಜ ಜ್ಞಾನ ಎಲ್ಲರಿಗೂ ಇರಲೇಬೇಕಾಗತ್ತೆ. ಏನಕ್ಕೆ ಸಮಾಜ ಜ್ಞಾನ ಇರಬೇಕು ಅಂತಂದ್ರೆ ಸಮಾಜದಲ್ಲಿ ನಾನು ಕೂಡ ಐಡೆಂಟಿಟಿ ಆಗ್ಬೇಕು, ನಾನು ಸಮಾಜದಲ್ಲಿ ಬೆಳಿಬೇಕು, ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಸೋಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ಇರುತ್ತೆ. ಇನ್ನು ಎಮೋಷನಲ್ ಅಂತಂದ್ರೆ ಅವನೇ ಸ್ವತಃ ಯಾವ ಒಂದು ಟಾಪಿಕ್ ಬೇಕು ಅವನ ಎನ್ವಿರಾನ್ಮೆಂಟ್ಗೆ ತಕ್ಕಂತೆ ಅವನು ಕಲಿತಾನೆ ವಿದ್ಯಾರ್ಥಿ. ಅವನಿಗೆ ಯಾವ ಆಪ್ಷನ್ ಬೇಕು ಆ ಒಂದು ಆಪ್ಷನ್ ಅಲ್ಲೇ ಪಾಠವನ್ನ ಕೇಳ್ತಾನೆ. ಅವನಿಗೆ ಯಾವ ರೀತಿ ಡೌಟ್ಸ್ ಕ್ಲಾರಿಫೈ ಆಗ್ಬೇಕು ಅದೇ ರೀತಿನೇ ಅವ್ರಿಗೆ ಇಷ್ಟ ಬಂದ ರೀತಿ ಅವನಿಗೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಒಬ್ಬೊಬ್ರು ಒಂದೊಂದ್ ತರ ಓದ್ತಾರೆ, ಅವ್ರಿಗೆ ಇಷ್ಟ ಬಂದ ರೀತಿ ಓದ್ತಾರೆ.
ಕೆಲವರು ಅಂಡರ್ಲೈನ್ ಮಾಡ್ಕೊಂಡು ಹೋಗ್ತಾರೆ, ಕೆಲವರು ಏನು ಅಂಡರ್ಲೈನ್ ಮಾಡೋದೆಲ್ಲ ಏನೂ ಇಲ್ಲ, ಕೆಲವರು ಬರ್ಕೊಂಡು ಓದ್ತಾರೆ, ಕೆಲವರು ಮೊಬೈಲಲ್ಲಿ ಓದ್ತಾರೆ. ಸೊ ಅವ್ರಿಗೆ ಇಷ್ಟ ಬಂದ ರೀತಿ ಅವ್ರು ಓದ್ತಾರೆ. ಫೈನಲ್ ಏನಲ್ಲಿ ಕಲಿಬೇಕಷ್ಟೇ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್. ಅವನೇಗಾದ್ರೂ ಕಲಿಬೇಕು, ದಟ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ಕಾಗ್ನೇಟಿವ್ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಕಾಗ್ನೇಟಿವ್ ಅಂತಂದ್ರೆ ಅರಿವು ಅಂತ ಹೇಳ್ತೀವಿ ನಾವು, ಅರಿವಿನ ಒಂದು ಶಕ್ತಿ. ಓಕೆ, ಪ್ರತಿಯೊಬ್ಬರಿಗೂ ಕೂಡ ಅರಿವಿನ ಶಕ್ತಿ ಏನಾಗುತ್ತೆ, ವಯಸ್ಸಾದಂತೆ ಕಡಿಮೆ ಆಗ್ತಾ ಇರುತ್ತೆ. ಇಲ್ಲಿ ಮಲ್ಟಿಪಲ್ ಚಾಲೆಂಜಸ್ ಎದುರಿಸ್ತಾನೆ ವಿದ್ಯಾರ್ಥಿ. ಈಗ ನಾವು 1ನೇ ಕ್ಲಾಸಲ್ಲಿ ಏನ್ ಕಲ್ತಿರ್ತೀವಿ, 10ನೇ ಕ್ಲಾಸಲ್ಲಿ ನಮಗ್ ಜ್ಞಾಪಕ ಇರಲ್ಲ. 10ನೇ ಕ್ಲಾಸಲ್ಲಿ ಏನ್ ಕಲ್ತಿರ್ತೀವಿ ನಾವು ಡಿಗ್ರಿನಲ್ಲಿ ಕಲಿಬೇಕಾದ್ರೆ ನಮಗ್ ಜ್ಞಾಪಕ ಇರಲ್ಲ. ಸೊ ಅದು ಒಂದು ಡಿಕ್ಲೈನ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಅದು ಒಂದು ಕ್ಯಾರೆಕ್ಟರ್. ವಯಸ್ಸಾದಂತೆ, ಈಗ ನಮಗೂ ಅಷ್ಟೇ, ಹೆಚ್ಚು ವಯಸ್ಸಾದಂತೆ ನಮ್ಮ ಬ್ರೈನ್ ಕೆಪಾಸಿಟಿ ಡೌನ್ ಆಗ್ತಾ ಇರುತ್ತೆ, ಹೆಚ್ಚು ಸ್ಟೋರ್ ಮಾಡ್ತಕ್ಕಂಥ ಕೆಪಾಸಿಟಿ ಡೌನ್ ಆಗ್ತಾ ಇರುತ್ತೆ. ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಕಾಗ್ನೇಟಿವ್ ಆಸ್ಪೆಕ್ಟ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ಇವೆಲ್ಲ ಕ್ಯಾರೆಕ್ಟರ್ಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮತ್ತೆ ಲಾಸ್ಟ್ ಕಂಟೆಂಟ್ ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಿಡಿ, ಇನ್ನು 2 ನಿಮಿಷದಲ್ಲಿ ಮುಗಿಸ್ತೀನಿ, ಹಾಗೆ ಕೇಳ್ಕೊಂಬಿಡಿ. ಇಂಡಿವಿಜುವಲ್ ಡಿಫ್ರೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಂಡಿವಿಜುವಲ್ ಡಿಫ್ರೆನ್ಸ್ ಅಂದ್ರೆ ಒಬ್ಬನ ತರನೇ ಇನ್ನೊಬ್ಬ ಇರಲ್ಲ ಅಂತ ಗೊತ್ತಿರಲಿ ನಿಮಗೆ. ನೋ two individuals are exactly similar. Yes, of course, no two students exactly similar. Every student is going to be unique, and even identical twins are also different from each other. Twins ಕೂಡ ಒಬ್ಬರ ತರ ಇನ್ನೊಬ್ರು ಫೇಸ್ ಅಲ್ಲಿ ಇರ್ಬೋದೇ ಹೊರತು, ಆದರೆ ಆಟಿಟ್ಯೂಡ್ ಅಲ್ಲಿ ಒಬ್ಬರ ತರ ಇನ್ನೊಬ್ರು ಇರೋದೇ ಇಲ್ಲ. ದಟ್ ಇಸ್ ಕಾಲ್ಡ್ as individual difference. Individuals different in their attitude, intelligence, abilities and other personality traits. ಒಬ್ಬರ ಜ್ಞಾನ ಇನ್ನೊಬ್ಬರ ತರ ಇರೋದಿಲ್ಲ, ಒಬ್ಬರ ಬಾಡಿ ಇನ್ನೊಬ್ಬರ ತರ ಇರೋದಿಲ್ಲ, ಒಬ್ಬರ ಒಂದು ಎಬಿಲಿಟಿ, ಇಂಟೆಲಿಜೆನ್ಸು, ಆಪ್ಟಿಟ್ಯೂಡ್, ಇಂಟೆಲೆಕ್ಚುಯಲ್, ಇವೆಲ್ಲ ಕೂಡ ಒಬ್ಬರು ಇರ್ತಕ್ಕಂಥ ಒಂದು ಕೆಪಾಸಿಟಿ ಇನ್ನೊಬ್ಬರ ಬಳಿ ಆ ಒಂದು ಕೆಪಾಸಿಟಿ ಇರಲ್ಲ. ಈ ಒಂದು ಡಿಫ್ರೆನ್ಶಿಯಾಲಿಟಿನೇ ನಾವು ಇಂಡಿವಿಜುವಲ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಎಲ್ಲೆಲ್ಲಿ ನಾವು ಯಾವ ಏರಿಯಾಸ್ ಅಲ್ಲಿ ನಾವು ಇಂಡಿವಿಜುವಲ್ ಡಿಫರೆನ್ಸ್ ನ ನೋಡ್ಬೋದು ಅಂತಂದ್ರೆ, ಭೌತಿಕವಾಗಿ ನೋಡ್ಬೋದು. ಫಿಸಿಕಲ್ ಡಿಫರೆನ್ಸ್, ನಾನೀಗ ಹೇಳಿದ್ನಲ್ಲ, ಒಬ್ಬರ ತರ ಇನ್ನೊಬ್ರು ಇರಲ್ಲ. ದೈಹಿಕ ವ್ಯತ್ಯಾಸಗಳು, ಒಬ್ರು ಕುಳ್ಳಗಿರ್ತಾರೆ, ಒಬ್ರು ಉದ್ದಗಿರ್ತಾರೆ, ದಪ್ಪ ಇರ್ತಾರೆ. ಸೊ ಈ ರೀತಿ ಫಿಸಿಕಲ್ ಡಿಫರೆನ್ಸ್ ನ ನೋಡ್ಬೋದು. ಮೆಂಟಲ್ ಡಿಫರೆನ್ಸ್, ಒಬ್ರು ತುಂಬಾ ಟ್ಯಾಲೆಂಟ್ ಆಗಿರ್ತಾರೆ, ಕೆಲವು ಡಲ್ ಆಗಿರ್ತಾರೆ, ಕೆಲವು ಆವರೇಜ್ ಆಗಿರ್ತಾರೆ, ಕೆಲವು ತುಂಬಾ ಎಕ್ಸಲೆಂಟ್ ಅಲ್ಲಿ ಇರ್ತಾರೆ, ಗಾಡ್ ಗಿಫ್ಟ್ ಚಿಲ್ಡ್ರನ್ಸ್ ಆಗಿರ್ತಾರೆ. ಸೊ ಈ ರೀತಿ ಮೆಂಟಲ್ ಡಿಫರೆನ್ಸಸ್ ಕೂಡ ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ. ಡಿಫರೆನ್ಸ್ ಇನ್ ಮೋಟರ್ ಎಬಿಲಿಟಿ. ಸೊ ಒಬ್ಬೊಬ್ಬರ ಒಂದು ಆಟಿಟ್ಯೂಡ್ಸ್ ಒಂದೊಂದು ರೀತಿ ಇರುತ್ತೆ. ಕೆಲವರು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಎಕ್ಸಲೆಂಟ್ ಇರ್ತಾರೆ, ಕೆಲವರು ಸ್ಪೋರ್ಟ್ಸ್ ಅಲ್ಲಿ ಎಕ್ಸಲೆಂಟ್ ಇರಲ್ಲ, ಕೆಲವರು ರನ್ನಿಂಗ್ ರೇಸ್ ಅಲ್ಲಿ ಇರ್ತಾರೆ, ಕೆಲವರು ಓದೋದ್ರಲ್ಲಿ ಇರ್ತಾರೆ, ಕೆಲವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿರ್ತಾರೆ, ಕೆಲವರು ಸೂಪರ್ ಆಗಿ ಒಳ್ಳೆ ಹೀರೋ ತರ ಇರ್ತಾರೆ. ಸೊ ಇವೆಲ್ಲ ಮೋಟರ್ ಎಬಿಲಿಟೀಸ್ ಇದೆ. ಕೆಲವರಿಗೆ ತುಂಬಾ ದೃಷ್ಟಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಕೆಲವರಿಗೆ ಹಾಫ್ ಕಾಣಿಸುತ್ತೆ, ಕೆಲವ್ರಿಗೆ ತೀರಾ ಕಾಣಿಸೋದಿಲ್ಲ. ಸೊ ಇವೆಲ್ಲ ಮೋಟರ್ ಎಬಿಲಿಟಿ ಅಂತ ಹೇಳ್ತೇವೆ. ಡಿಫರೆನ್ಸಸ್ ಇನ್ ಅಚೀವ್ಮೆಂಟ್, ಕೆಲವರಿಗೆ ಅಚೀವ್ ಮಾಡ್ಲೇಬೇಕು ಅಂತಕ್ಕಂಥ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತಾರೆ, ಅವ್ರು ಅಚೀವ್ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಅವ್ರು ಬಿಡಲ್ಲ, ಅಚೀವ್ ಮಾಡ್ತಾರೆ. ಕೆಲವರು ಅಚೀವ್ಮೆಂಟ್ ಇರಲ್ಲ, ಸುಮ್ಮನೆ ಕ್ಲಾಸಿಗೆ ಬಂದು ಹೋಗ್ತಾರೆ, ಸುಮ್ಮನೆ ಅವರು ಟೈಮ್ ಪಾಸ್ ಬರೋರು ಇರ್ತಾರೆ, ಟೈಮ್ ಪಾಸ್ ಓದೋರು ಇರ್ತಾರೆ. ಸೊ ಏನು ಅಚೀವ್ಮೆಂಟ್ ಅಂತಕ್ಕಂಥ ಕಾನ್ಸೆಪ್ಟ್ ಅವ್ರ ಮೈಂಡ್ ಅಲ್ಲಿ ಇರಲ್ಲ. ಸೊ ಈ ರೀತಿ ಇರೋರು ಇರ್ತಾರೆ. ಎಮೋಷನಲ್ ಡಿಫ್ರೆನ್ಸಸ್, ಕೆಲವರು ಅಳ್ತಾರೆ, ನಗ್ತಾರೆ, ಖುಷಿಯಾಗಿರ್ತಾರೆ, ಕೆಲವರು ಟೀಚರ್ ಹತ್ರ ಮಾತಾಡ್ಬೇಕಾದ್ರೆ ಭಯ ಪಡ್ತಾರೆ, ಇವೆಲ್ಲ ಎಮೋಷನಲ್ಲೇ. ಕೆಲವರು ಖುಷಿಯಾಗಿ ಮಾತಾಡ್ತಾರೆ, ಕೆಲವರು ನಕ್ಕೊಂಡು ಮಾತಾಡ್ತಾರೆ, ಕೆಲವರು ಭಯ ಪಟ್ಕೊಂಡು ಮಾತಾಡ್ತಾರೆ, ಓಕೆನಾ, ಕೆಲವರು ಕೂಲ್ ಆಗಿ ಮಾತಾಡ್ತಾರೆ, ಕೆಲವರು ಧೈರ್ಯವಾಗಿ ಮಾತಾಡ್ತಾರೆ. ಇವೆಲ್ಲ ಎಮೋಷನಲ್ ಡಿಫ್ರೆನ್ಸಸ್ ಅಂತ ಹೇಳ್ಬೋದು. ಡಿಫ್ರೆನ್ಸಸ್ ಇನ್ ಇಂಟ್ರೆಸ್ಟ್ ಅಂಡ್ ಆಪ್ಟಿಟ್ಯೂಡ್, ಕೆಲವ್ರಿಗೆ ಓದೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಕೆಲವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಕೆಲವ್ರಿಗೆ ಆಪ್ಟಿಟ್ಯೂಡ್ ತುಂಬಾ ಬುದ್ಧಿಶಕ್ತಿ ತುಂಬಾ ಚೆನ್ನಾಗಿರುತ್ತೆ, ಮ್ಯಾಥ್ಸ್ ಅಲ್ಲಿ ತುಂಬಾ ಟ್ಯಾಲೆಂಟ್ ಇರ್ತಾರೆ, ಕೆಲವರು ಸೈನ್ಸ್ ಅಲ್ಲಿ ಇರ್ತಾರೆ, ಕೆಲವರು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಕೆಲವರು ತುಂಬಾ ಟಾಪರ್ ಇರ್ತಾರೆ, ಇಂಗ್ಲಿಷ್ ಮಾತಾಡೋದ್ರಲ್ಲಿ ತುಂಬಾ ಟಾಪರ್ ಇರ್ತಾರೆ, ಓದೋದಕ್ಕೆ ಹೆಚ್ಚು ಇಂಟ್ರೆಸ್ಟ್ ಅವ್ರಿಗಿರುತ್ತೆ, ಕೆಲವ್ರಿಗೆ ಓದೋದಕ್ಕೆ ಇಂಟ್ರೆಸ್ಟ್ ಇರಲ್ಲ, ಕೆಲವರು ಯಾರು ಓದೋದೇ ಇಲ್ಲ ಆದ್ರೂ ಎಕ್ಸಾಮ್ ಅಲ್ಲಿ ಫಸ್ಟ್ ಬಂದಿರ್ತಾರೆ, ಕೆಲವರು ಓದ್ತಾನೆ ಇರ್ತಾರೆ ಆದ್ರೂ ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ತಾರೆ. ಸೊ ಇವೆಲ್ಲ ಡಿಫ್ರೆನ್ಸಸ್ ನೋಡ್ಬೋದು. ಸೆಲ್ಫ್ ಕಾನ್ಸೆಪ್ಟ್, ಕೆಲವರು ತುಂಬಾ ಧೈರ್ಯವಾಗಿ ಮಾತಾಡ್ತಾರೆ, ಕೆಲವರು ತುಂಬಾ ಭಯ ಪಟ್ಟು ಮಾತಾಡ್ತಾರೆ, ಕೆಲವರು ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ, ಕೆಲವರು ಕಾನ್ಫಿಡೆನ್ಸ್ ಇರಲ್ಲ, ನಾನು ಓದ್ತೀನಿ ಗ್ಯಾರಂಟಿ ಅನ್ನೋರು ಇರ್ತಾರೆ, ಅಯ್ಯೋ ನನ್ನ ಕೈಲಿ ಓದಕ್ ಆಗುತ್ತಾ ಅನ್ನೋರು ಇರ್ತಾರೆ. ದಿಸ್ ಆರ್ ಆಲ್ ದ ಸೆಲ್ಫ್ ಕಾನ್ಸೆಪ್ಟ್ಸ್ ಸ್ನೇಹಿತರೆ. ಮತ್ತೆ ಲರ್ನಿಂಗ್ ಡಿಫ್ರೆನ್ಸಸ್, ಒಬ್ಬೊಬ್ರು ಒಂದೊಂದು ರೀತಿ ಕಲಿತಾರೆ. ನಾನು ಹೇಳಿದೆ, ಮೊಬೈಲಲ್ಲಿ ಕಲಿತಾರೆ, ಟೆಕ್ಸ್ಟ್ ಬುಕ್ ಓದ್ತಾರೆ, ನೋಟ್ಸ್ ಬರ್ಕೋತಾರೆ, ಮತ್ತೆ ಕೆಲವರು ಇನ್ನೊಬ್ರನ್ನ ನೋಡಿ ಕಲಿತಾರೆ, ಕೆಲವರು ಹೇಳೋದನ್ನ ಅರ್ಥ ಮಾಡ್ಕೊಂಡು ಕಲಿತಾರೆ, ಫ್ರೆಂಡ್ಸ್ ಹತ್ರ ಹೇಳಿಸ್ಕೊಂಡು ಕಲಿತಾರೆ, ಮನೇಲಿ ಅಪ್ಪ ಅಮ್ಮ ಹತ್ರ ಹೇಳಿಸ್ಕೋತಾರೆ, ಕೆಲವರು ನೋಟ್ಸ್ಗೆ ಬರ್ಕೋತಾ ಕಲಿತಾರೆ, ಕೆಲವರು ಬುಕ್ ಓದ್ತಾನೇ ಇರ್ತಾರೆ. ಸೊ ಈ ರೀತಿ ಕೆಲವರು ಮೊಬೈಲ್ ನೋಡ್ಕೊಂಡೇ ಓದ್ತಾ ಇರ್ತಾರೆ. ಸೊ ಇದು ಡಿಫ್ರೆನ್ಸಸ್. ದೇರ್ ಆರ್ ಲರ್ನಿಂಗ್ ಡಿಫ್ರೆನ್ಸಸ್ ಇನ್ ಸೋಷಿಯಲ್ ಅಂಡ್ ಮಾರಲ್. ಕೆಲವ್ರಿಗೆ
ಕೆಲವರು ಸೋಷಿಯಲ್ ಆಗಿರ್ತಾರೆ ಎಲ್ಲರ ಹತ್ರನು, ಇನ್ ಕೆಲವರು ಯಾರ ಹತ್ರನು ಸೇರೋದೇ ಇಲ್ಲ, ಕೆಲವರು ನೀತಿ ತತ್ವಗಳನ್ನ ಅಳವಡಿಸ್ಕೊಂಡಿರ್ತಾರೆ, ಅವ್ರಿಗೆ ಮಾರಲ್ ಎಥಿಕ್ಸ್ ಆಗ್ಲೇನೆ ಗೊತ್ತಾಗೋಗಿರುತ್ತೆ ಅವ್ರಿಗೆ, ಇದು ಒಳ್ಳೇದು, ಇದು ಕೆಟ್ಟದ್ದು, ಇದು ಮಾಡ್ಬೇಕು ಮಾಡಬಾರ್ದು, ಇವೆಲ್ಲ ಗೊತ್ತಾಗೋಗಿರುತ್ತೆ ಸ್ನೇಹಿತರೆ. ಸೊ ಇಷ್ಟು ಈ ಒಂದು ಕ್ಲಾಸ್ನ ಎಕ್ಸ್ಪ್ಲನೇಷನ್. ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರೆ, ಒಂದು ಲೈಕ್ ಬಂದ್ಬಿಡ್ಲಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ದಯವಿಟ್ಟು ಮಾಡ್ಕೊಳ್ಳಿ. ಮತ್ತೆ ಈ ಕ್ಲಾಸ್ ಬಗ್ಗೆ ಏನಾದ್ರು ಡೌಟ್ಸ್ ಇದೆ ನೀವು ಕಮೆಂಟ್ಸ್ ಮಾಡ್ಬೋದು, ಅಥವಾ ಸ್ಟಾರ್ಟಿಂಗ್ ಅಲ್ಲೇ ನಿಮಗೆ ಮೊಬೈಲ್ ನಂಬರ್, ಟೆಲಿಗ್ರಾಮ್ ಲಿಂಕ್ ಎಲ್ಲ ಕೊಟ್ಟಿದ್ದೀನಿ ನಿಮಗೆ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಎಲ್ಲ ಇರುತ್ತೆ ಟೆಲಿಗ್ರಾಮ್ದು. ಓಕೆನಾ, ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ದಯವಿಟ್ಟು ಏನಾದ್ರು ಡೌಟ್ಸ್ ಇದ್ರೆ ಕಾಲ್ ಮಾಡಿ, ಇಲ್ಲಾಂದ್ರೆ ಮೆಸೇಜ್ ಮಾಡಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ. ಬಾಯ್ ಬಾಯ್.